ಎಲ್ರಿಗೂ ನಮಸ್ಕಾರ. ನಾವು ಯಾವುದು FDA ಕಲ್ಯಾಣ ಕರ್ನಾಟಕ FDA ಕಲ್ಯಾಣ ಕರ್ನಾಟಕ 708 ಪೋಸ್ಟ್ ಯಾವಾಗ ನಡೆದಿರೋದು 2025 ಡಿಸೆಂಬರ್ 21. ಈ ಪೇಪರ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. 2 ಪಾರ್ಟ್ ಆಗಿದೆ, ಹೌದಾ? ಪಾರ್ಟ್ 1 ಪಾರ್ಟ್ 2 ಕಂಪ್ಲೀಟ್ ಆಗಿದೆ. ಅವೆರಡು ಪಾರ್ಟ್ ನೋಡಿಬಿಟ್ಟು ಈ ಕ್ಲಾಸಿಗೆ ಬಂದರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ, ಹೌದಾ? ಇದು 3ನೇ ಕ್ಲಾಸು. ಅದೇ ಪೇಪರು ಸ್ವಲ್ಪ ಲೆಂತ್ ಆಗಿದೆ. ಓಕೆ, ರಿಮೈನಿಂಗ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ. ಈ ಸ್ಟೇಟ್ಮೆಂಟ್ ಯಾರ್ದು ಅಂತ, ಹೌದಾ? ಭಾರತೀಯ ಮುತ್ಸದ್ದಿ ಯಾರು ಹೇಳಿದ್ರು? ಈ ಕಡೆ ಇಂಗ್ಲೀಷ್ ಇದೆ, ಓದ್ಕೋಬೋದು. ಕನ್ನಡ ಇಂಗ್ಲೀಷು ಎರಡೂ ಇರ್ತವೆ. ಆಪ್ಷನ್ಸ್ಗಳು ನೋಡಿ: ಜವಾಹರ್ಲಾಲ್ ನೆಹರು, ರಮೇಶ್ ಚಂದ್ರ ದತ್ತ, ಅಂದರೆ RC ದತ್ತ ಅಂತ ಕೊಟ್ಟಿರ್ತಾರೆ ಕೆಲವು ಪೇಪರಲ್ಲಿ. ಅದೇ ನೇಮ್ ಇದು, RC ದತ್ತ. ಇದೊಂದು ರಾಧಾ ಕುಮುದ್ ಮುಖರ್ಜಿ, BR ಅಂಬೇಡ್ಕರ್. ಸೊ ಡಿಸ್ಪ್ಲೇ ಮೇಲೆ ಕ್ವಶನ್ ಬರ್ತಿದ್ದಂಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದಕ್ಕೆ ಉತ್ತರ ನೋಡೋಕೆ ಹೋದರೆ ಇದಕ್ಕೆ ಉತ್ತರ ಬಂದು ಡಾಕ್ಟರ್ BR ಅಂಬೇಡ್ಕರ್. ಈ ಥರ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಬಂದಾಗ ನಮಗೆ ಗೊತ್ತಿದ್ರೆ ಗೊತ್ತಿದೆ, ಇಲ್ಲ ಅಂದರೆ ಇಲ್ಲ. ಏನಾದರೂ ಮಾಡ್ಬೋದಾ ಅಂತ ಕ್ಲೂ ಸಿಗಲ್ಲ ಇದರಲ್ಲಿ ಅಂತ ನನಗನ್ಸುತ್ತೆ, ಹೌದಾ? ಸೊ ಇದೇ ಸ್ಟೇಟ್ಮೆಂಟು ಮುಂದೆಲ್ಲನೂ ಬಂದಾಗ ನಮಗೆ ಉತ್ತರನ ಈಸಿಯಾಗಿ ಹಾಕ್ಬೋದು. ಬಟ್ ಇಲ್ಲಿವರೆಗೂ ನಾನು ನೋಡಿದ ಪೇಪರಲ್ಲಿ ಎಲ್ಲೂ ಈ ಕ್ವಶನ್ ಬಂದಿಲ್ಲ. ಸೊ ಹೇಳಿಕೆಗಳೆಲ್ಲ ಅದೇ ಥರ ಇರ್ತವೆ, ಹೊಸ್ದಾಗೆ ಕೇಳ್ತಾರೆ, ಜಸ್ಟ್ ನೋಡ್ಕೊತ ಹೋಗಬೇಕು. ಇನ್ ಕೇಸು ನೆಗೆಟಿವ್ ಇದ್ದಾಗ ನಮ್ಗೆ ಏನೂ ಗೊತ್ತಿಲ್ಲ, ಕ್ವಶನ್ ಬಿಡಬೇಕು ಅಂತ ನಾವು ಚೂಸ್ ಮಾಡೋ ಕ್ವಶನ್ಗಳು ಯಾವುವು ಈ ಥರದವಾಗಿರಬೇಕು ಅಂತ ನಾನು ಹೇಳೋದು. ನಾನು ಈ ಥರದ್ದು ಫಾಲೋ ಮಾಡ್ತೀನಿ, ಹೌದಾ? ಇದರಲ್ಲಿ 50-50 ರೆಡ್ಯೂಸ್ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ಈ ಥರ ಕ್ವಶನ್ನ ನಾನು ನೆಗೆಟಿವ್ ಇದ್ದಾಗ ಹಾಗೆ ಬಿಟ್ಟು ಬರೋದು ಒಳ್ಳೆಯದು. ಇದಕ್ಕೆ ಉತ್ತರ ಓಕೆನಾ? ಇದು ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಬಂದು ಯಾರ್ದು? ಮೂಲ ಹೇಳಿಕೆ. ಮೂಲ ಹೇಳಿಕೆ ಇವ್ರದ್ದಲ್ಲ. ಇದು ಮೊದಲು ಬಂದು ಇದು ಸ್ಪ್ಯಾನಿಷ್ ಒಬ್ಬರು ತತ್ವಜ್ಞಾನಿ ಬರ್ತಾರೆ, ಫಿಲಾಸಫರು. ಸ್ಪ್ಯಾನಿಷ್ ತತ್ವಜ್ಞಾನಿ ಯಾರು? ಜಾರ್ಜ್ ಸಂತಾಯನ. ಇವ್ರ ಹೇಳಿಕೆ ಇದು. ಇದನ್ನು BR ಅಂಬೇಡ್ಕರ್ ಅವರು ಮುಂದಿನ ದಿನದಲ್ಲಿ ಬಳಸ್ಕೊತ ಹೋಗ್ತಾರೆ. ಇವ್ರದ್ದೊಂದು ಬುಕ್ ಇದೆ 1905ರಲ್ಲಿ, ದಿ ಲೈಫ್ ಆಫ್ ರೀಸನ್. ಈ ಬುಕ್ಕಲ್ಲಿ ಕಾಣ್ಬೋದು ಇದನ್ನ. ಯಾರ್ದು ಬುಕ್ಕು? ಜಾರ್ಜ್ ಸಂತಾಯನ ಅವ್ರ ಬುಕ್ಕು. ಇಷ್ಟಲ್ಲಿ 1905ರಲ್ಲಿ. ಇವ್ರು ಯಾವ ದೇಶದವರು? ಸ್ಪ್ಯಾನಿಷ್ ಅವರು. ಇವರ ಈ ಹೇಳಿಕೆನ BR ಅಂಬೇಡ್ಕರ್ ಅವರು ಮುಂದಿನ ದಿನದಲ್ಲಿ ಬಳಸ್ತಾ ಹೋಗ್ತಾರೆ. ಕ್ಲಿಯರಾ ಈ ಕ್ವಶನ್ ಬಗ್ಗೆ? ಇನ್ನೊಂದು ಇದರಲ್ಲಿ ಏನು ನೋಡ್ಬೋದು ನಾವು, ಈ RC ದತ್ತ, ಈ ಎಕನಾಮಿಕ್ಕು, ಈ ದಾದಾಬಾಯಿ ನವರೋಜಿಯವ್ರ ರಿಲೇಟೆಡ್ ಕ್ವಶನ್ ಬಂದಾಗ ಈ ಸಂಪತ್ತಿನ ಹರಿವಿನ ಸಿದ್ಧಾಂತ ಅಂತ ಎಲ್ಲ ಕ್ವಶನ್ ಬರ್ತಾವಲ್ಲ, ಆ ಕ್ವಶನಲ್ಲಿ RC ದತ್ತ ಅವರ ಆಪ್ಷನ್ಗಳು ನೀವು ಕಾಣ್ಬೋದು. ನೀವು ಗಮನಿಸಿದರೆ ಗೊತ್ತಾಗಿರುತ್ತೆ. RC ದತ್ತ, ರೋಮೇಶ್, ಸ್ವಲ್ಪ ನೋಡ್ಕೊಳ್ಳಿ ಇವ್ರ ಬಗ್ಗೆ, ಕ್ವಶನ್ಗಳು ಬರೋ ಚಾನ್ಸಸ್ ಇದೆ. ರಮೇಶ್ ಚಂದ್ರ ದತ್ತ ಅಥವಾ RC ದತ್ತ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನೋಡಿದರೆ RC ದತ್ತ ಅಂತ ಇರುತ್ತದೆ, ಅದು ಇದೇ ಹೆಸರು. ಇದು ನೇಟಿವ್ ಬಂದು ಕಲ್ಕತ್ತಾ. ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಕಲ್ಕತ್ತಾದವರು. ಆ್ಯಕ್ಚುಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ ಕೆಲವು ಭಾರತೀಯರಲ್ಲಿ ಇವರು ಕೂಡ ಒಬ್ಬರು, ಹೌದಾ? ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ್ರು. 1883ರಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ನೇಮಕ ಆದರು ಇವರು. ಅಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಲಾಸ್ಟ್ಗೇನೋ ಒಡಿಶಾದಲ್ಲಿ ICS ಪಾಸ್ ಮಾಡಿರ್ತಾರಲ್ಲ, ಒಡಿಶಾದಲ್ಲಿ ತಮ್ಮ ಸರ್ವಿಸ್ ಎಂಡ್ ಮಾಡ್ತಾರೆ, ಅದು ಕೂಡ ಇದೆ. ನಂತರ ರಿಟೈರ್ಡ್ ಆದಮೇಲೆ ಇವರು ಈ ಇಂಡಿಯನ್
INC ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಇವರು. ಅದು ಕೂಡ ಇದು ಮಾಡ್ಕೊಳ್ಳಿ. ಹೇಗೆ ಹೇಳ್ಬೋದು, 1899ರಲ್ಲಿ ಅಧ್ಯಕ್ಷರು ಕೂಡ ಆಗ್ತಾರೆ, ಹೌದಾ? ಅಧ್ಯಕ್ಷರು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇವ್ರ ಬಗ್ಗೆ ಇಂಪಾರ್ಟೆಂಟ್ ಏನು, ಬುಕ್ಸ್. ಮುಂದೆ ಎಲ್ಲ ಆ್ಯಡ್ ಮಾಡಿದ್ದೀನಿ, ಒಂದು ಕ್ವೆಶನ್ ಕೂಡ ಕೇಳಿದ್ದಾರೆ. ಇವ್ರ ಬುಕ್ಸ್ ಒಂದು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಇವ್ರ ಬಗ್ಗೆ ಕ್ವೆಶನ್ ಕೊಡ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಈ ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಹರಿವಿನ ಸಿದ್ಧಾಂತ ಅಂತ ಕ್ವೆಶನ್ ಬಂದಾಗ ಇವ್ರದ್ದೊಂದು ಆಪ್ಷನ್ ಇರುತ್ತೆ, ಇವ್ರ ಹೆಸರು ಕೂಡ ಒಂದು ಆಪ್ಷನ್ ಇರುತ್ತೆ. ಬಿಕಾಸ್ ಈ ರೀಸನ್, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಫುಲ್ ಹೆಸರು ಬಂದು ಇನ್ ದಿ ವಿಕ್ಟೋರಿಯನ್ ಏಜ್ ಅಂತ ಹೇಳ್ತಾರೆ ಇದನ್ನ. ಸೊ ಇನ್ ದಿ ವಿಕ್ಟೋರಿಯನ್ ಏಜ್ ಇದು ಫುಲ್ ಹೆಸರು. ಬಟ್ ಎಕ್ಸಾಮಲ್ಲೆಲ್ಲ ಇದು ಕೇಳ್ತಾರೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಬುಕ್ ಬೈ ಆರ್ ಸಿ ದತ್ತ. ಇನ್ನೊಂದಿದೆ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಅಂತ, ನೋಟ್ ಮಾಡ್ಕೊಳ್ಳಿ, ಕೇಳಬಹುದು. ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್, ಇವೆರಡು ಬುಕ್ಕು ಇಂಪಾರ್ಟೆಂಟು. ಈ ಬುಕ್ಕು, ಹೌದಾ? ಒಂದು 3ರಿಂದ 4 ಪಾಯಿಂಟ್ ಸಾಕು, ಜಾಸ್ತಿ ಬೇಡ. ಅಷ್ಟರಲ್ಲೇ ನಾವು ಆಪ್ಷನ್ ಎಲಿಮಿನೇಟ್ ಮಾಡಿಕೊಂಡು ಉತ್ತರಕ್ಕೆ ಬರ್ಬೋದು, ಹೌದಾ? ಎಲ್ಲ ತಿಳ್ಕೊಂಡು ಹೋಗಲ್ಲ ಎಕ್ಸಾಮ್ಗೆ. ಇಷ್ಟು ಸಾಕು ಈ ಕ್ವೆಶನ್ ಬಗ್ಗೆ. ಮುಂದೋಣ. 32ನೇ ಕ್ವೆಶನ್ನು. 1616ರ ಹೊತ್ತಿಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ್ದ ಸ್ಥಳಗಳು ಯಾವುದು ಅಂತ. ಈ ಕೆಳಗಿನ ಯಾವ ಸ್ಥಳದಲ್ಲಿ 1616ರ ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿ ಕಾರ್ಖಾನೆಗಳನ್ನು ಹೊಂದಿತ್ತು ಅಂತ. ಇಂಗ್ಲೀಷಲ್ಲಿ ಈ ಕಡೆ ಇದೆ, ಈಸ್ಟ್ ಇಂಡಿಯಾ ಕಂಪನಿ ಬೈ 1616 ಹ್ಯಾಡ್ ಅ ಫ್ಯಾಕ್ಟರೀಸ್ ಇನ್ ದಿ ವೆಸ್ಟರ್ನ್ ಇಂಡಿಯಾ ಅಟ್. ಇಲ್ಲಿ ಇಂಪಾರ್ಟೆಂಟ್ ಏನು, ಈಸ್ಟ್ ಇಂಡಿಯಾ ಕಂಪನಿ, ಹೌದಾ? ಎಷ್ಟೊತ್ತಿಗೆ, 1616 ಹೊತ್ತಿಗೆ. ಎಲ್ಲಿ? ವೆಸ್ಟರ್ನ್ ಕೋಸ್ಟ್, ಪಶ್ಚಿಮ ಭಾಗ ಅಥವಾ ವೆಸ್ಟರ್ನ್ ಇಂಡಿಯಾ ಈ ಭಾಗದಲ್ಲಿ. ಉತ್ತರಗಳು ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡ್ಬಿಡಿ. ಸೂರತ್ ಇದೆ, ಅಹಮದಾಬಾದ್ ಇದೆ, ಬರೂಚ್ ಇದೆ. ಮಚಲಿಪಟ್ಟಣ, ಸೊ ಪೇಟಾಪೋಲಿ, ಬರೂಚು. ಅಹಮದಾಬಾದು, ಸೂರತ್ತು, ಮಲಬಾರು. ಪೇಟಾಪೋಲಿ, ಮಚಲಿಪಟ್ಟಣ, ಮಲಬಾರು. ನಾನು ಯಾಕೆ ಇದನ್ನು ಟಿಕ್ ಮಾಡಿದೆ ಹೇಳ್ಬೋದಾ? ಹೌದು, ಯಾಕಂದರೆ ಆಪ್ಷನಲ್ಲಿ ಕೆಲವು ಪೂರ್ವ ಭಾಗದವು ಕೂಡ ಇದ್ದಾವೆ, ಹೌದಾ? ಪೂರ್ವ ಭಾಗದವು ಕೊಟ್ಟಾಗ ನಾವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು ಅದನ್ನ. ಯಾಕಂದರೆ ಇವನೇ ಕೇಳಿಬಿಟ್ಟಿದ್ದಾನೆ, ಕ್ವಶನಲ್ಲೇ ಕೇಳಿದ್ದಾನೆ, ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಕಾರ್ಖಾನೆಗಳನ್ನ ಗುರುತಿಸಿ ಅಂದಮೇಲೆ ಪೂರ್ವದಲ್ಲಿರೋ ಎಲಿಮಿನೇಟ್ ಮಾಡೋಣ. ಈಗ ಒಂದೊಂದೇ ನೋಡ್ತಾ ಬರೋಣ. ಸೂರತ್ತು ಗುಜರಾತಲ್ಲಿದೆ. ಹಿಂಗೆ ಬಂದಾಗ, ಹೌದಾ, ಇಲ್ಲಿ ಹಿಂಗೆ ಹೋಗುತ್ತೆ, ಹೌದಾ? ಸೂರತ್ತು ಗುಜರಾತು, ಅಹಮದಾಬಾದ್ ಕೂಡ ಗುಜರಾತು, ಬರೂಚು ವೆಸ್ಟರ್ನಲ್ಲೇ ಬರುತ್ತೆ ಗುಜರಾತು. ನೆಕ್ಸ್ಟ್ ಮಚಲಿಪಟ್ಟಣ ಎಲ್ಲಿ ಬರುತ್ತೆ ಹೇಳ್ಬೋದಾ? ಎಸ್, ಇಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಈಸ್ಟರ್ನ್ ಕೋಸ್ಟ್, AP ಇಲ್ಲಿ ಬರುತ್ತೆ. ಇಲ್ಲಿ ಬಂತು ಅಂದಮೇಲೆ ವೆಸ್ಟ್ ಹೆಂಗೆ ಆಗುತ್ತಿದ್ದು, ತೆಗಿಬೋದಾ? ಇದನ್ನ ಡೈರೆಕ್ಟಾಗಿ ತೆಗಿತೀನಿ, ಇದನ್ನ ನನಗಿದು ಬೇಡ. ನೆಕ್ಸ್ಟ್ ಆಪ್ಷನ್ಗೆ ಓದಕ್ಕೆ ಹೋಗಲ್ಲ. ಪೆಟಾಪೋಲಿ ಅಂದರೆ ಅದು ಇದೊಂದು ನೆನ್ಪಿಟ್ಕೊಳ್ಳಿ, ಪೇಟಾಪೋಲಿ. ಯಾಕಂದರೆ ಆಪ್ಷನಲ್ಲಿ ಬಂದಿದೆ ಅಂದರೆ ಮುಂದಿನ ದಿನದಲ್ಲಿ ಕೇಳಲ್ಲ ಅಂತ ಹೇಗೆ ಹೇಳ್ತೀರಾ? ಸೊ ಇದಕ್ಕೆ ಈಗಿನ ಹೆಸರು ನಿಜಾಮಪಟ್ಟಣ ಅಂತ. ನಿಜಾಮಪಟ್ಟಣಂ ಇಲ್ಲಿ ಬರುತ್ತೆ. ಇದು ಕೂಡ ಈಸ್ಟ್ ಆಯಿತು, ಇದನ್ನು ತೆಗೆದುಬಿಡ್ತೀನಿ. ಅಹಮದಾಬಾದು, ನೆಕ್ಸ್ಟ್ ಸೂರತ್ತು, ಮಲಬಾರ್ ಎಲ್ಲಿ ಬರುತ್ತೆ? ಇದು ಒಂದು ಈ ಭಾಗ ಮಲಬಾರ್ ಅಂತ ಹೇಳ್ತೀವಿ. ಇದು ಎಕ್ಸಾಕ್ಟಾಗಿ ಒಂದು ಪಾಯಿಂಟ್ ಅಲ್ಲ, ಇದು ಇರಲಿ. ನೆಕ್ಸ್ಟು ಪೆಟಾಪೋಲಿ ನಿಜಾಮಪಟ್ಟಣ, ಇದನ್ನು ತೆಗಿತೀನಿ. ನಮ್ಗೆ ಉಳ್ಕೊಂಡಿದ್ದು ಯಾವುದು? 2 ಆಪ್ಷನ್ನು, 1 ಮತ್ತು 3. ನಾವು ಕ್ಲೋಸ್ ಯಾವುದು ಅಂದರೆ 1. ಮಲಬಾರು ಎಕ್ಸಾಕ್ಟ್ ಒಂದು ಪಾಯಿಂಟ್ ಪ್ರದೇಶ ಅಲ್ಲ, ಒಂದು ಬೆಲ್ಟ್ ಅಂತ ಹೇಳ್ಬೋದು ಇದನ್ನ. ಹಾಗಾಗಿ ಕ್ಲೋಸ್ ಇರೋದು ಸೂರತ್ತು, ಅಹಮದಾಬಾದು, ಬರೂಚ್ಗೆ ಹೋಗ್ತೀನಿ ನಾನು. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ತಪ್ಪಿದರೆ ಹೇಳಿ. ಸೂರತ್ 1613ರಲ್ಲಿ ಮೊದಲ ಕಾರ್ಖಾನೆ ಇಲ್ಲಿ, ಹೌದಾ? ಬರೂಚ್ ಅಥವಾ ಬ್ರೋಚ್ ಅಂತ ಕೂಡ ಕರೀತಾರೆ. ಹಳೆ ಹೆಸರು ಬ್ರೋಚು, ಈಗ ಬರೂಚ್ ಅಂತಾರೆ. ಇದನ್ನು 1616, ಇದು ಕೂಡ ಗುಜರಾತಲ್ಲಿದೆ. ನೆಕ್ಸ್ಟ್ ಅಹಮದಾಬಾದು, ಇದು ಕೂಡ ಗೊತ್ತಿದೆ, ಗುಜರಾತು. ಇದು ಸರ್ ಥಾಮಸ್
ಈ ಹೆಸರು ನೀವು ಕೇಳಿರ್ತೀರ, ಹೌದಾ? ಬ್ರಿಟಿಷರ ಆರಂಭಿಕ ಕಾಲದಲ್ಲಿ ಸರ್ ಥಾಮಸ್ ರಾ ಹೆಸರು ಎಲ್ರಿಗೂ ಗೊತ್ತಿರುತ್ತದೆ. ಇವ್ರ ನೆರವಿನಿಂದ ಸೊ ಈ ಜಾಗದಲ್ಲಿ ಅಹಮದಾಬಾದಲ್ಲಿ ಕಾರ್ಖಾನೆಗಳನ್ನ ನಿರ್ಮಿಸ್ತಾರೆ. ಇಲ್ಲಿ ಕ್ಲಿಯರ್ ಆಯಿತಾ? ಇದು ಇದ್ರದ್ದು ಕ್ವಶನ್ನು. ಸೊ ಈ ಥರ ಒಂದು ಸಣ್ಣ ಸಣ್ಣ ಒಂದು ಕೀವರ್ಡ್ಸ್ ಇರ್ತಾವಲ್ಲ, ಇವನ್ನ ಹೈಲೈಟ್ ಮಾಡ್ಕೊಂಬಿಟ್ರೆ ನಾವು ಎಕ್ಸಾಮಲ್ಲಿ ಸೊ ಆನ್ಸರು ನಮಗೆ ಈಸಿ ಆಗ್ತದೆ. ಎಲ್ಲ ಓದ್ಕೊಂಡು ಹೋಗೋಕ್ಕಲ್ಲ ಎಕ್ಸಾಮಲ್ಲಿ, ಕೊಟ್ಟಿರೋದ್ರಲ್ಲೇ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗಿ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನು, ಇದು PYQ. ಇದ್ರ ರಿಲೇಟೆಡು ಸ್ವಲ್ಪ PYQ ಆ್ಯಡ್ ಮಾಡಿದ್ದೀನಿ, ಎಲ್ಲ ಆ್ಯಡ್ ಮಾಡಿಲ್ಲ, ಸ್ವಲ್ಪ ನೋಡ್ತಾ ಹೋಗೋಣ. ಇನ್ ದಿ ಇಯರ್ 1613 ವೇರ್ ವಾಸ್ ದಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಗಿವನ್ ಪರ್ಮಿಷನ್ ಟು ಸೆಟ್ ಅಪ್ ದಿ ಫ್ಯಾಕ್ಟರಿ ಟ್ರೇಡಿಂಗ್ ಪೋಸ್ಟ್? ಆನ್ಸರ್ ಮಾಡ್ತಾ ಹೋಗಿ, ಆನ್ಸರ್ ಇಲ್ಲೇ ಇದೆ. ನಾವು ನೋಡ್ಬೇಕಾಗಿರೋದೇನು, 1613 ಎಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಸಿಗುತ್ತೆ ಫ್ಯಾಕ್ಟ್ರಿ ಸೆಟಪ್ ಮಾಡಲಿಕ್ಕೆ? ಸೂರತ್ತು, ಹೌದಾ? ಹಿಂದೆ ಎಲ್ಲಾನು ಕವರ್ ಮಾಡಿದ್ವಿ ಇದನ್ನ, ಇಲ್ಲೇ ಹೇಳಿದ್ದೀವಲ್ಲ, 1613 ಮೊದಲ ಕಾರ್ಖಾನೆ ಸೂರತ್ನಲ್ಲಿ, 13. ಓಕೆ, ನೆಕ್ಸ್ಟ್. ಸೊ ಇನ್ ದಿ ಫಸ್ಟ್ ಕ್ವಾರ್ಟರ್ ಆಫ್ ದಿ 17th century, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ವರ್ ದಿ ಫ್ಯಾಕ್ಟರೀಸ್ ದಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಲೊಕೇಟೆಡ್? ಫಸ್ಟ್ ಕ್ವಾರ್ಟರ್ ಆಫ್ ದಿ 17th century ಅಂದರೆ ಏನು? 17th century ಅಂತಂದರೆ 17th century ಅಂದರೆ 1600ರಿಂದ 1699, ಹೌದಾ? ಫಸ್ಟ್ ಕ್ವಾರ್ಟರ್ ಅಂದರೆ 1601ರಿಂದ 1625, ಈ ಒಂದು ಟೈಮ್ ಪೀರಿಯಡ್ನಲ್ಲಿ ಫ್ಯಾಕ್ಟ್ರಿ ಈಸ್ಟ್ ಇಂಡಿಯಾ ಕಂಪನಿ ಫ್ಯಾಕ್ಟ್ರಿಗಳು ಎಲ್ಲಿ ಲೊಕೇಟ್ ಆಗಿದ್ದವು? ಮೊದಲು ಬ್ರೋಚು ಅಥವಾ ಈಗಿನ ಬರೂಚು, ಚಿಕ್ಕಾಕೋಲೆ, ತಿರುಚನಾಪಲ್ಲಿ. ಓಕೆನಾ? ಇಲ್ಲಿ ಕೇಳಿರೋದೇನು ಕರೆಕ್ಟ್ ಆನ್ಸರ್ ಯಾವುದು ಅಂತ, ಇದನ್ನು ಭಾಳ ಕೇರ್ಫುಲ್ಲಾಗಿ ಓದಬೇಕು. ಇದು UPSC ಪೇಪರು. ಸೊ ಕರೆಕ್ಟ್ ಕೇಳಿದ್ದಾರೆ. ನಮಗೆ ಬ್ರೋಚು ಗೊತ್ತಿದೆ, ಈಗಷ್ಟೇ ಓದಿದ್ದೀವಿ ಹಿಂದೆ. ಇಲ್ಲಿ ಬರೂಚ್ ಅಥವಾ ಬ್ರೋಚ್, ಇಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ ಹೇಳ್ಬೋದು. ಸೊ ಒಂದು ಕರೆಕ್ಟು, ಒಂದು ಎಲ್ಲಿದೆ, ಇಲ್ಲಿದೆ, ಅದನ್ನು ತೆಗಿತೀನಿ, ಹೌದಾ? 50-50 ಬಂದೆ. ಎರಡನೇದು ಒಂದು ನೋಡೋಣ, ಚಿಕ್ಕಾಕೋಲೆ. ಏನು ಚಿಕ್ಕಾಕೋಲೆ ಇದು ಅಂದರೆ? ಚಿಕ್ಕಾಕೋಲೆ ಅಂದರೆ ಇವಾಗಿನ ಶ್ರೀಕಾಕುಲಂ ಎಲ್ಲಿದೆ? ಆಂಧ್ರ ಪ್ರದೇಶ. ಯೂಶಲಿ ಇದು ಯಾರ್ದು? ಕಳಿಂಗಾಯ್, ಗೋಲ್ಕೊಂಡ, ಈ ಮನೆ ತಂದವ್ರು ಬರ್ತಾರೆ ಇಲ್ಲಿ, ಓಕೆನಾ? ಗೋಲ್ಕೊಂಡ. ಸೊ ಹಾಗಾಗಿ ಇದು ಬರಲ್ಲ. 2 ಹೋಯ್ತು ಅಂದರೆ ಒಂದಷ್ಟೇ ಆನ್ಸರು, ಆಪ್ಷನ್ 1. ತಿರುಚಿನಾಪೋಲಿ ಅಂದರೆ ಇವಾಗಿನ ತಿರುಚನಾಪಳ್ಳಿ, ತಮಿಳುನಾಡು. ಇದು ಬಂದು ಪಾಂಡ್ಯ, ಚೋಳರು, ಇವರು ಇಲ್ಲಿ ಆಳ್ವಿಕೆ ಮಾಡ್ತಾ ಬರ್ತಾರೆ. 33ಕ್ಕೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟು, ಸೊ ವೇರ್ ಇನ್ ದಿ ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಎಲ್ಲಿ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕನ್ಸ್ಟ್ರಕ್ಟ್ ಟ್ರೇಡಿಂಗ್ ಪೋರ್ಟ್ ಇನ್ 1639? 1639ರಲ್ಲಿ ದಕ್ಷಿಣ ಭಾರತದ ಯಾವ ಪ್ರದೇಶದಲ್ಲಿ, ಕೆಳಗಂಡ ಯಾವ ಪ್ರದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡಿಂಗ್ ಪೋಸ್ಟನ್ನು ಕನ್ಸ್ಟ್ರಕ್ಟ್ ಮಾಡಿದೆ? ಕಡಲೂರ, ಮದ್ರಾಸ್ ಪಟ್ಟಣಮ್ಮ, ಕಾಳಹಸ್ತಿನ, ಕಾರವಾರ. ಅಂದರೆ ನಮ್ಗೆ ಈಸಿಯಾಗಿ ಗೊತ್ತು, ಎಲ್ಲಿ ಇವರು 2 ಕೋಟೆ ಹೇಳ್ತೀವಿ, ಒಂದು ಕಲ್ಕತ್ತಾದಲ್ಲಿ, ಇನ್ನೊಂದು ಚೆನ್ನೈ ಅಥವಾ ಮದ್ರಾಸ್. ಹಾಗಾಗಿ ಇದಕ್ಕೆ ಉತ್ತರ ಮದ್ರಾಸ್ ಪಟ್ಟಣ, ಹೌದಾ? ಇದ್ರ ಬಗ್ಗೆ ನೋಡ್ತಾ ಹೋದರೆ 1639, ಹೌದಾ? ಯಾರು ಇವರು ಬರ್ತಾರೆ, ಫ್ರಾನ್ಸಿಸ್ ಡೇ ಅಂತ, ಹೌದಾ? ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಫ್ರಾನ್ಸಿಸ್ ಡೇ. ಈಸ್ಟ್ ಇಂಡಿಯಾ ಕಂಪನಿಯವರು ಇವರು. ಈ ವ್ಯಕ್ತಿಯಿಂದ ಇಲ್ಲಿ ಕಂಪ್ನಿ ಟ್ರೇಡಿಂಗ್ ಪೋಸ್ಟ್ ಸ್ಟಾರ್ಟ್ ಆಗ್ತದೆ. ಇವಾಗ ರಾಜ ಯಾರಿದ್ದ ಇಲ್ಲಿ? ಚಂದ್ರಗಿರಿಯ ರಾಜ, ಈತನಿಂದ ಪರ್ಮಿಷನ್ ತೊಗೊಂಡೀತ ಈ ಮದ್ರಾಸ್ ಪಟ್ಟಣಮಲ್ಲಿ ಒಂದು ಟ್ರೇಡಿಂಗ್ ಪೋಸ್ಟ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಮುಂದೆ ಏನಾಗಿ ಬೆಳೀತದೆ? ಫೋರ್ಟ್ ಸೇಂಟ್ ಜಾರ್ಜ್. ಇದು ನೆನ್ಪಿಟ್ಕೊಳ್ಳಿ, ಫೋರ್ಟ್ ಸೇಂಟ್ ಜಾರ್ಜ್. ಇದು ಚೆನ್ನೈ ಅಥವಾ ಮದ್ರಾಸಲ್ಲಿ ಇದ್ದ ಜಾಗ, ಕೋಟೆ ಇವ್ರದ್ದು. ಮೊದಲು ಟ್ರೇಡಿಂಗ್ ಪೋಸ್ಟಾಗಿ ಸ್ಟಾರ್ಟ್ ಮಾಡಿದ್ದು ಸೇಂಟ್ ಫೋರ್ಟ್ ಜಾರ್ಜ್ ಆಗಿ ಡೆವಲಪ್ ಆಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್, ವಿಚ್ ವರ್ ದಿ ಟ್ರೇಡಿಂಗ್ ಸೆಂಟರ್ಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ? ಕೆಳಕಂಡ ಯಾವ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಟ್ರೇಡಿಂಗ್ ಸೆಂಟರ್ಸ್ ಅಂತ ಕೇಳಿದ್ದಾನೆ. ಆಪ್ಷನ್ ನೋಡ್ತಾ ಹೋಗೋಣ. ಈಗ ಜಾಸ್ತಿ ಆಪ್ಷನ್ ಕೊಟ್ಟಷ್ಟು
ನಮಗೆ ಈಸಿ ಆಗ್ತದೆ ಆನ್ಸರ್ ಮಾಡೋಕ್ಕೆ. ಫಸ್ಟೇನು ಗೋವಾ, ದಿಯು, ದಮನ್ನು, ಸಾಲ್ಸೆಟ್ಟು, ಪಾಂಡಿಚೇರಿ, ಚಂದ್ರನಾಗೂರು, ಮಚಿಲಿಪಟ್ಟಣ, ರೋಚು ಈಗಷ್ಟೇ ನೋಡಿದ್ದೀವಿ, ಆಗ್ರಾ, ಕಾಸಿಂ ಬಜಾರು, ಕಲ್ಕತ್ತಾ, ಸೂರತ್, ಕೊಚ್ಚಿನ್, ಬಸೂರು, ಮಚಿಲಿಪಟ್ಟಣ. ನಮಗೆ ಕ್ವಶನ್ ನೋಡ್ತಿದ್ದಂಗೆ ಅಲ್ಲ, ಈ ಆಪ್ಷನ್ಸ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ಬೇಕು. ಗೋವಾ, ದಿಯು, ದಮನ್ನು ಇವೆಲ್ಲ ಯಾರ ಕೇಂದ್ರಗಳು? ಹೌದು, ಪೋರ್ಚುಗೀಸರದ್ದು ಇದು. ಹೌದಾ? ಗೋವಾ ಅಂತ ಬಂದ ತಕ್ಷಣ ಪೋರ್ಚುಗೀಸ್ ನೆನಪಾಗಬೇಕು. ಪೋರ್ಚುಗೀಸ್ ಅಂದಮೇಲೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರಲ್ಲ. ಹೌದಾ? ಇದನ್ನು ತೆಗಿತೀನಿ. ನೆಕ್ಸ್ಟ್ ಪಾಂಡಿಚೇರಿ, ಚಂದ್ರನಾಗೂರು ಅಂದ ತಕ್ಷಣ ನಮಗೆ ನೆನಪು ಬರೋದು ಫ್ರೆಂಚರು. ಪಾಂಡಿಚೇರಿ ಫ್ರೆಂಚರು. ಹೌದಾ? ಇವರು ಅಂದಮೇಲೆ ಇದು ಹೋಗುತ್ತೆ. ನೆಕ್ಸ್ಟು ಬ್ರೋಚು, ಆಗ್ರಾ, ಕಾಸಿಂ ಬಜಾರು, ಕಲ್ಕತ್ತಾ. ಬ್ರೋಚು ಈಗಷ್ಟೇ ಓದಿದ್ದೀವಿ. ಆಗ್ರಾ, ಕಲ್ಕತ್ತಾ ಬ್ರಿಟಿಷರು ಹೆಚ್ಚಿನದಾಗಿದ್ದರು. ಮತ್ತು ಕಾಸಿಂ ಬಜಾರ್ ಅಲ್ಲೇ ಬಂಗಾಳದಲ್ಲಿ ಬರ್ತಕ್ಕಂಥ ಮುರ್ಷಿದಾಬಾದಲ್ಲಿ ಬರ್ತಕ್ಕಂಥ ಪ್ರದೇಶ ಇದು. ಸೊ ಆಲ್ಮೋಸ್ಟ್ ಎಲ್ಲ ಓಕೆ, ಇದು ಇರಲಿ. ನೆಕ್ಸ್ಟ್ ಸೂರತ್, ಕೊಚ್ಚಿನು, ಬಸೂರು, ಮಚಿಲಿಪಟ್ಟಣ. ಈ ಬಸೂರು ಮತ್ತು ಈ ಕೊಚ್ಚಿನ್ ಇವೆರಡು ಜಾಗದಲ್ಲಿ ನಾವು ಯಾರ ಪ್ರಭಾವ ನೋಡ್ತೀವಿ? ಡಚ್ಚರ ಪ್ರಭಾವ ನೋಡ್ತೀವಿ ಸ್ವಲ್ಪ ದಿನ ಕಾಲ ಇಲ್ಲಿ. ಹೌದಾ? ಡಚ್ಚರು ಬರ್ತಾರೆ ಇಲ್ಲಿ ಅಂದಮೇಲೆ ನನಗೆ ಕ್ಲೋಸ್ ಅನಿಸಿದ್ದು ಇದು ಬ್ರೋಚು, ಆಗ್ರಾ, ಕಾಸಿಂ ಬಜಾರು, ಕಲ್ಕತ್ತಾ. ಈ ಥರ ಸ್ವಲ್ಪ ಎಲಿಮಿನೇಟ್ ಮಾಡ್ತಾ ಕ್ವಶನ್ಗಳನ್ನ ಆದಷ್ಟು ನಾವೇನು ಮಾಡಬೇಕು, 50-50 ತರಕ್ಕೆ ಟ್ರೈ ಮಾಡಿದ್ರೆ ಆ ಕ್ವಶನ್ನ ಅಟೆಂಪ್ಟ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಏನೂ ಗೊತ್ತಿಲ್ಲ, ಸಣ್ಣ ಕ್ಲೂನೂ ಸಿಕ್ಕಲಿಲ್ಲ ಅಂಥವನ ಕ್ವಶನ್ನ ಬಿಡೋಕ್ಕೆ. ಈಗಷ್ಟೇ ನೋಡಿದ ಮೊದಲನೇ ಕ್ವಶನ್ನು ಏನೂ ಕ್ಲೂ ಸಿಕ್ಕಲಿಲ್ಲ ಅಂದರೆ ಅಂಥವನ್ನ ಸ್ವಲ್ಪ ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಬಿಡೋದು ಒಳ್ಳೆಯದು. ನೆಕ್ಸ್ಟು 54ನೇ ಕ್ವಶನ್ನು. ಒಂದು ಇಯರ್ 1717 ಅಂದ್ರ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೌದಾ? 1717 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲೌಡ್ ಟು ಹ್ಯಾವ್ ದಿ ಫ್ರೀ ಟ್ರೇಡ್ ಇನ್ ಇಂಡಿಯಾ ಬೈ ದೆನ್ ಮೊಘಲ್ ಎಂಪರರ್. ಯಾವ ಮೊಘಲ್ ಎಂಪರರಿಂದ ಅಂತ. ಈಸ್ಟ್ ಇಂಡಿಯಾ ಕಂಪನಿ ಪೇಡ್ ಎಷ್ಟು? 3000 ಕೊಡುತ್ತೆ ಪರ್ ಇಯರ್, ವಾರ್ಷಿಕ ಟ್ರಿಬ್ಯೂಟ್ ಆಗಿ. ಸೊ ಆ ಮೊಘಲ್ ರಾಜ ಯಾರು ಅಂತ. 1717ರಲ್ಲಿದ್ದ ಮೊಘಲ್ ರಾಜ ಬ್ರಿಟಿಷರ್ಗೆ 3000 ರೂಪಾಯಿ ವರ್ಷಕ್ಕೆ ತೊಗೊಂಡು ಫ್ರೀ ಟ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಏನು ಮಾಡ್ತಾರೆ, ಅಗ್ರಿಮೆಂಟು, ಟ್ರೇಡು ನಡೆಯುತ್ತೆ. ಈ ಒಂದು ಟ್ರೇಡಲ್ಲಿ ಭಾಗವಹಿಸಿದ ರಾಜ ಯಾರು ಅಂದರೆ ಗೊತ್ತು, ಫರೂಕ್ ಸಿಯರ್. 1717 ಅಂದ ತಕ್ಷಣವೇ ನಮ್ಮ ತಲೆಗೆ ಬರೋದು ಫರೂಕ್ ಸಿಯರು. ಹೌದಾ? 54 ಆಗಿದೆ. ನೆಕ್ಸ್ಟು 64 ಇದು ಕೂಡ UPS ಇದು. ಅಟ್ ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಪ್ಲೇಸ್ ಡಿಡ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫೌಂಡ್ ಇಟ್ ಫ್ಯಾಕ್ಟ್ರಿ ಇನ್ ದಿ ಇಯರ್ 1611? ಈ ಕೆಳಕಂಡ ಯಾವ ಪ್ರದೇಶದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1611ರಲ್ಲಿ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡ್ತು ಅಂತ? ಮದ್ರಾಸ, ಮಚಲಿಪಟ್ಟಣಮ್ಮ, ಬಾಂಬೆನ, ಬಾಲಸೂರ ಅಂತ ನೋಡಿದ್ರೆ ಮಚಲಿಪಟ್ಟಣ. 1611 ಮಚಲಿಪಟ್ಟಣದಲ್ಲಿ ಆಂಧ್ರ ಪ್ರದೇಶ. ಹೌದಾ? ಮದ್ರಾಸಲ್ಲಿ ಲೇಟ್ ಆಗ್ತದೆ, 1639 ಈಗಷ್ಟೇ ನೋಡ್ದು. ಫ್ರಾನ್ಸಿಸ್ ಡೇ ಇವರಿಂದ ಬರೋದು ಯಾವುದು? ಫೋರ್ಟ್ ಸೇಂಟ್ ಜಾರ್ಜ್ ಈ ಕೋಟೆ. ನೆಕ್ಸ್ಟ್ 142 ದಿ ಪ್ಲೇಸ್ ಆಫ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ಲ್ಮೆಂಟ್ ಇನ್ ಮದ್ರಾಸ್ ವಾಸ್ ನೋನ್ ಆ್ಯಸ್. ಎಸ್, ಈಗ ಯಾವ ಕ್ವಶನ್ಗೆ ಆನ್ಸರ್ ಅದು? 54ನೇ ಕ್ವಶನ್ನಲ್ಲಿ ಹೇಳಿದ್ದೀವಿ ನೋಡಿ ಇಲ್ಲಿ. ಇದು ಉತ್ತರ ಫೋರ್ಟ್ ಸೇಂಟ್ ಜಾರ್ಜ್. ದಿ ಪ್ಲೇಸ್ ಆಫ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಟ್ಲ್ಮೆಂಟ್ ಇನ್ ಮದ್ರಾಸ್. ಮದ್ರಾಸಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಸೆಟ್ಲ್ಮೆಂಟ್ ಅಥವಾ ಜಾಗದ ಹೆಸರೇನು ಅಂತ. ಫೋರ್ಟ್ ವಿಲಿಯಮ್, ಫೋರ್ಟ್ ಸೇಂಟ್ ಜಾರ್ಜ, ಎಲ್ಫಿನ್ಸ್ಟನ್ ಸರ್ಕಲ್, ಮಾರ್ಬಲ್ ಪ್ಯಾಲೇಸ್ ಅಂತ ಬಂದರೆ 142ಕ್ಕೆ ಫೋರ್ಟ್ ಸೇಂಟ್ ಜಾರ್ಜ್. ಕ್ಲಿಯರಾ? ಬೇಗ ಹೋಗೋಣ. ಸೊ ಡ್ಯೂರಿಂಗ್ ದಿ ಟೈಮ್ ಆಫ್ ವಿಚ್ ಮೊಘಲ್ ಎಂಪರರ್ ಡಿಡ್ ದಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ದಿ ಫಸ್ಟ್ ಫ್ಯಾಕ್ಟ್ರಿ ಇನ್ ಇಂಡಿಯಾ? ಕೆಳಕಂಡ ಯಾವ ಮೊಘಲ್ ರಾಜರ ಅವಧಿಯಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಮೊದಲ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡ್ತು? ಹೇಳ್ಬೋದಾ? ಸರ್ ಥಾಮಸ್ ರೋ, ಜಹಾಂಗೀರ್. ಥಾಮಸ್ ರೋ ನೆನಪಾದರೆ ಜಹಾಂಗೀರ್ ನೆನಪಾಗ್ತಾರೆ. ಎಷ್ಟಲ್ಲಿ? 1608 ಇಲ್ಲಿ ಸೂರತ್. ಸರ್ ಥಾಮಸ್ ರೋ ಅನುಮತಿ ಮೇರೆಗೆ. ಸರ್ ಥಾಮಸ್ ರೋ
ಇದರಲ್ಲೇ ತುಂಬ ಕ್ವಶನ್ ಇದ್ದಾವೆ, ಸ್ವಲ್ಪ ಕ್ವಶನ್ ತೊಗೊಂಡಿದ್ದೀನಿ. ಕ್ವಶನ್ನೇ ಮಾಡ್ತಾ ಹೋದರೆ ಮುಂದುವರಿಯಲ್ಲ. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈಗ ನೆಕ್ಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ನೋಡೋಣ. 33ನೇ ಕ್ವಶನ್ನು. ಪಟ್ಟಿ 1 ಪಟ್ಟಿ 2 ಸರಿಯಾದ ಉತ್ತರ ಆರಿಸ್ಬೇಕು. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ. ಪಟ್ಟಿ 1ನಲ್ಲಿ ಸೊ ಏನಿದು ಬುಕ್ಸು, ಪುಸ್ತಕಗಳನ್ನ ಕೊಟ್ಟಿದ್ದಾನೆ, ಹೌದಾ. ಪಟ್ಟಿ 2ರಲ್ಲಿ ಅದರ ಲೇಖಕರನ್ನ ಕೊಟ್ಟಿದ್ದಾರೆ. ಸರಿಯಾದ ಬುಕ್ಕಿಗೆ ಸರಿಯಾದ ಲೇಖಕರನ್ನ ಗುರುತಿಸಿ ಬರೀಬೇಕು. ಫಸ್ಟ್ ಆಪ್ಷನ್ ಓದ್ಬಿಡೋಣ. ಆಪ್ಷನ್ ಓದಿ ಫಸ್ಟ್ ಕ್ವಶನ್ ನೋಡಿದಾಗ ಒಂದು ಸರಿ ಆಪ್ಷನ್ ಓದ್ಬಿಟ್ರೆ ನಮಗೆಲ್ಲೋ ಓದಿದ್ದು ಇವೆಲ್ಲ ಸ್ವಲ್ಪ ನೆನಪಾಗ್ತವೆ. ಹಿಂದೂ ಸ್ವರಾಜು, ವೈಟ್ ಮ್ಯಾಸ್ ಬರ್ಡನ್ನು, ಓರಿಯೆಂಟಲಿಸಮು, ಪವರ್ ಆ್ಯಂಡ್ ನಾಲೆಡ್ಜು. ಆಪ್ಷನ್ ಯಾವುದು? ಮೈಕಲ್ ಫೋಕಾಲ್ಟ್, ಎಮ್ ಕೆ ಗಾಂಧಿ, ಕಿಪ್ಲಿಂಗು, ಎಡ್ವರ್ಡ್ ಸೈದ್ ಅಂತ. ನಮಗೆ ಫಸ್ಟ್ ಗೊತ್ತಾಗಬೇಕು ಹಿಂದೂ ಸ್ವರಾಜ್. ಅಂದರೆ ತುಂಬ ಕ್ವಶನಲ್ಲಿ, ತುಂಬ ಪೇಪರ್ಸಲ್ಲಿ ಈ ಒಂದು ಕ್ವಶನ್ ಬಂದಿದೆ. ಹಿಂದೂ ಸ್ವರಾಜ್ ಬುಕ್ ಬರೆದವ್ರು ಯಾರು, ಹೌದಾ. ನಮ್ಗೆ ಇವೆಲ್ಲ ಯಾವುದು ಗೊತ್ತಿಲ್ಲ ಅಂದರೂ ಕೂಡ ಈ ಕ್ವಶನನ್ನು ನಾವು ತುಂಬ ಸರಿ ನೋಡಿದ್ದೀವ, ಇಲ್ಲೆಲ್ಲ ಆ್ಯಡ್ ಮಾಡಿದ್ದೀವಿ ಮುಂದೆ ಕ್ವಶನ್ಗಳು. ಅದಕ್ಕೆ ಹೋಗೋಣ. ಫಸ್ಟ್ ಇದೊಂದು ಸಲ ನೋಡ್ಬಿಡೋಣ. ಹಿಂದೂ ಸ್ವರಾಜ್ ನಮಗೆ ಗೊತ್ತು ಮಹಾತ್ಮ ಗಾಂಧಿ ಅಂತ. ಹೆಂಗೆ ಗೊತ್ತು? ಹಿಂದಿನ PYQಗಳನ್ನ ನಾವು ನೋಡಿದಾಗ ಈ ಕ್ವಶನ್ಗಿದೆ ಆನ್ಸರು ಕ್ಲಿಯರ್ ಆಗುತ್ತೆ. ಎಗೆ 2 ಎಲ್ಲಿದೆ? ಎಗೆ 2 ಇಲ್ಲಿದೆ. ಎಗೆ 1, ಎಗೆ 4, ಎಗೆ 3, ಹೌದಾ. ನೋಡಿ, ಈ ಥರ ಒಂದಿಸಿ ಬರೆಯಿರಿ ಕೊಟ್ಟಾಗ, ಮತ್ತು ಈ ಹೇಳಿಕೆಗಳನ್ನ ಜಾಸ್ತಿ ಕೊಟ್ಟಾಗ, ಮತ್ತು ಕ್ವಶನ್ನು ದೊಡ್ಡದಾಗಿದ್ದಾಗ, ಲೆಂತು ಇವೆಲ್ಲ ಕೊಟ್ಟಾಗ ನಮಗೆ ಆನ್ಸರ್ ಮಾಡಲಿಕ್ಕೆ ಭಾಳ ಈಸಿ. ಒಂದು ಲೈನ್ಗಳಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಎಕ್ಸಾಕ್ಟಾಗಿ ಗೊತ್ತಿರ್ಬೇಕು ನಮಗೆ. ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಈ ಥರ ಕೊಟ್ಟಾಗ ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ನಾವು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿದಾಗ ನಮ್ಗೆ ಆನ್ಸರ್ಗಳು ಗೊತ್ತಾಗ್ತವೆ. ಈಗ ಒಂದು ಗೊತ್ತಿದ್ರೆ ಸಾಕು, ಇದಕ್ಕೆ ಆನ್ಸರ್ ಸಿಕ್ತು. ಎಗೆ 2, ಹೌದಾ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಕೋದಕ್ಕೂ ಮುಂಚೆ ಎಕ್ಸಾಮ್ ಹಾಲಲ್ಲಿ ಸಿಕ್ತು, ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ನೀವು OMRಗೆ ತೊಗೊಂಬನ್ನಿ ಅದನ್ನ. ವೈಟ್ ಮ್ಯಾಸ್ ಬರ್ಡನ್ನು ಬಿಗೆ 3, ಎಸ್. ರುಡ್ಯಾರ್ಡ್ ಕಿಪ್ಲಿಂಗ್, ವೈಟ್ ಮ್ಯಾಸ್ ಬರ್ಡನ್ ಬರೆದಿದ್ದು. ಓರಿಯೆಂಟಲಿಸಮ್ ಬಂದು ಟಿಗೆ 4, ಎಡ್ವರ್ಡ್ ಸೈದು, ಓಕೆನಾ. ಪವರ್ ಆ್ಯಂಡ್ ನಾಲೆಡ್ಜ್ ಬಂದು ಮೈಕಲ್ ಫೋಕಾಲ್ಟ್, ಓಕೆನಾ. ಓಕೆ, ಎಕ್ಸಾಮ್ ಆನ್ಸರು ಉತ್ತರ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಒಂದ್ಸಲಿ PYQ ಎಷ್ಟು ಕೇಳಿದ್ದಾರೆ ಒಂದ್ಸಲಿ ನೋಡೋಣ. ಎಲ್ಲ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಆನ್ಸರ್ಸ್ ಗೊತ್ತಾದರೆ ಸಾಕಿಲ್ಲಿ, ನಮ್ಮ ಇಂಟೆನ್ಷನ್ ಗೊತ್ತಾಗಬೇಕಷ್ಟೇ. ಸೊ PYQಗಳು ನೋಡ್ಕೊಂಡು ಹೋಗಿ. PYQಗಳು ನಮ್ಗೇನು ಕೊಡ್ತವೆ? ಎಕ್ಸಾಮಲ್ಲಿ ಮುಂದಿನ ಎಕ್ಸಾಮ್ಗಳಲ್ಲಿ ಯಾವ ಟಾಪಿಕ್ ಮೇಲೆ ಎಕ್ಸಾಮ್ ಏನಾದ್ರು ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ, ಈ ರೀತಿಯ ಒಂದು ನಮಗೆ ಐಡಿಯಾ ಸಿಗೋದೇ PYQಯಿಂದ. ಓಕೆ, ಇಲ್ಲಿಗೆ ಬರೋಣ. ರೈಟಿಂಗ್ಸ್ ವಿತ್ ಎ ರೈಟರ್ಸ್, ಅವರ ಲೇಖನಗಳು ಮತ್ತು ಲೇಖಕರು. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇದು ಎಷ್ಟು ಸರಿ ಕ್ವಶನ್ ಕೇಳಿದಾರೋ. PC ಆಗ್ಬೋದು, FDA ಆಗ್ಬೋದು, ಹೌದಾ. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನಿಮಗೆ ಇದು ನೋಡ್ತಿದ್ದಂಗೆ ಹೇಳ್ತೀರಾ ಬಂಕಿಮ್ ಚಂದ್ರ ಚಟರ್ಜಿ ಅಲ್ಲ ಅಂತ. ತೆಗಿತೀನಿ ಇದನ್ನ, ಇದಾಗಕ್ಕೆ ಚಾನ್ಸೇ ಇಲ್ಲ, ಹೌದಾ. ಯಾಕಂದ್ರೆ ಅಷ್ಟು ಸರಿ ಕ್ವಶನ್ ಬಂದಿದೆ ಇದು. ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ತಪ್ಪು. ಇಲ್ಲೇನು ಕೇಳಿದ್ದಾನೆ? ಕರೆಕ್ಟ್ ಆನ್ಸರ್ ಕೇಳಿದ್ದಾನೆ, ಹೌದಾ. ಸೊ ಕರೆಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂದಮೇಲೆ ಇದು ಹೋಯ್ತು, ಇದು ಹೋಯ್ತು, ಹೌದಾ. ನೆಕ್ಸ್ಟು ಎರಡನೇದಕ್ಕೆ ಬರೋಣ. ಹಿಂದ್ ಸ್ವರಾಜ್ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವ್ರದ್ದು ಅಂತ. ಮಹಾತ್ಮ ಗಾಂಧೀಜಿನ ಮೇಲೆ ಸಿ ಕರೆಕ್ಟ್ ಆಗ್ತದೆ. ಈ ಕರೆಕ್ಟ್ ಎಲ್ಲಿದೆ? ಇದೊಂದೇ ಕರೆಕ್ಟ್ ಇರೋದು, ಹೌದಾ. ನಮಗೆ ಮೊದಲನೇದು ಗೊತ್ತಿಲ್ಲ ಅಂದು ಹಿಂದ್ ಸ್ವರಾಜ್ ಗೊತ್ತಿದ್ರು ಕೂಡ ಆನ್ಸರ್ ಮಾಡ್ಬೋದು ಇಲ್ಲಿ. ಇಲ್ಲ, ಇನ್ನೊಂದು ಆ್ಯಡ್ ಆಗ್ತದೆ. ಸೊ ಗೊತ್ತಿರಬೇಕು. 2 ಗೊತ್ತಿದ್ರು ಸಾಕು, ನಾವು ಆನ್ಸರ್ ಮಾಡಿದ್ದೀವಿ ಇಲ್ಲಿ. ಕರೆಕ್ಟ್ ಉತ್ತರ ನೋಡ್ಬಿಡೋಣ. ನೀಲ್ ದರ್ಪಣ್ ಬಂದು ದೀನಬಂಧು ಮಿತ್ರ, ಆನಂದ ಮಠ ಬಂದು ಬಂಕಿಂಚಂದ್ರ ಚಟರ್ಜಿ. ಸೊ ಇಲ್ಲಿರೋವೆಲ್ಲ ಅಲ್ಲಿ ಆ ಕಡೆ ಈ ಕಡೆ ಹಾಕಿದ್ದಾರೆ ಅಷ್ಟೇ. ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ದಾದಾಬಾಯಿ ನವರೋಜಿ. ಇಲ್ಲಿ ಬರೆಯೋಣ ಅಂದರೆ ಬೇಕಾದ್ರೆ ಬರೀತೀನಿ. ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ರೂಲು
ದಾದಾಬಾಯಿ ನವರೋಜಿ, ಹೌದಾ? ಸೊ ನೀಲ್ ದರ್ಪಣ್, ದೀನಬಂಧು ಮಿತ್ರ. ನೆಕ್ಸ್ಟ್ ಹಿಂದ್ ಸ್ವರಾಜು ಮಹಾತ್ಮ ಗಾಂಧಿ ಗೊತ್ತಿದೆ. ಆನಂದ ಮಠ ಬಂದು ಬಂಕಿಮ ಸಿ ಚಂದ್ರ ಚಟ್ಟೋಪಾಧ್ಯಾಯ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಕ್ಲಿಯರಾ? ಇವೆಲ್ಲ ರೆಗ್ಯುಲರಾಗಿ ಕೇಳೋ ಕ್ವಶನ್ಗಳು. ಇವನ್ನೊಂದು ಸ್ವಲ್ಪ ನೀವು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಪ್ರತಿ ಕ್ವಶನ್ ಪೇಪರಲ್ಲೂ ಕೇಳ್ತಕ್ಕಂಥ ಟಾಪಿಕ್ಸ್ನ ಒಂದು ಹ್ಯಾಂಡ್ ಬುಕ್ ಥರ ಮಾಡ್ಕೊಂಡು ಅದನ್ನು ನೋಟ್ ಮಾಡಿಕೊಂಡ್ರೆ ನೀವು ರೆಗ್ಯುಲರಾಗಿ ರಿವೈಸ್ ಮಾಡ್ತಾ ಹೋಗ್ಬೋದು. ದೊಡ್ಡ ಸ್ಟ್ಯಾಂಡರ್ಡ್ ಬುಕ್ಸ್ನ ಯಾವಾಗಲೂ ತೆಗೆದು ಓದೋಕ್ಕಾಗಲ್ಲ. ಅದರಿಂದ ಒಂದು ನೋಟ್ ಬುಕ್ ಥರ ಮಾಡ್ಕೊಂಡು ಒಂದು ಹ್ಯಾಂಡ್ ಬುಕ್ ಥರ ಅದರಲ್ಲಿ ಈ ಥರ ಪ್ರತಿ ಸರಿ ಕೇಳ್ತಕ್ಕಂಥವು ಅಥವಾ ನೋಟ್ ಮಾಡ್ಕೊಂಬಿಟ್ರೆ ಎಕ್ಸಾಮ್ ಹಾಲಲ್ಲಿ ಆಗ್ಬೋದು, ಟೈಮ್ ಸಿಕ್ಕಿದಾಗ ನಾವು ರಿವಿಷನ್ ಮಾಡ್ತಾ ಹೋಗ್ಬೋದು. ಓಕೆ, ಬರೋಣ. ಸೊ 44ನೇದು, ಇನ್ ವಿಚ್ ಬುಕ್ ದಿ ಐಡಿಯಾಸ್ ಆಫ್ ನಾನ್ ವೈಲೆನ್ಸ್, ಸತ್ಯಾಗ್ರಹ ಆ್ಯಂಡ್ ದಿ ಸ್ವದೇಶಿ ಎಕ್ಸ್ಪ್ರೆಸ್ಡ್ ಬೈ ಗಾಂಧಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಗಳೆಲ್ಲ ಯಾವುದ್ರ ಮೇಲೆ ಫೋಕಸ್ ಆಗ್ತವೆ ಅಂದರೆ ಹಿಂದ್ ಸ್ವರಾಜ್ ಬುಕ್ಕು. ಯಾಕಂದರೆ ಹಿಂದ್ ಸ್ವರಾಜು UPSC ಆಗ್ಬೋದು, PSC PSC ಪೇಪರ್ಸಲ್ಲಿ ಆಗ್ಬೋದು, ತುಂಬ ಡೆಪ್ತಾಗಿ ಕೇಳ್ತಾ ಹೋಗ್ತಾರೆ. ಸೊ ಮುಂದಿನ ದಿನದಲ್ಲಿ ನಮ್ಮ KA KPSC ಬೇರೆ ಎಕ್ಸಾಮ್ ಯಾವುದ್ರಲ್ಲಾದರೂ ಆಗ್ಬೋದು, ಸೊ ಡೆಪ್ತಾಗಿ ಕೇಳೋ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಕೇಳಿದ್ದಾರೆ UPSCಯಲ್ಲಿ ಇಲ್ಲಿ ಎಲ್ಲ. ಸೊ KA KPSCಲಿ ಕೇಳಿದ್ರೆ ಯೂಸ್ ಆಗಲಿ ಅಂತ ಆ್ಯಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ನೋಟ್ ಮಾಡ್ಕೊಳ್ಳಿ. ಹಿಂದ್ ಸ್ವರಾಜ್ ಬುಕ್ ಬಗ್ಗೆ ಡೀಟೇಲಾಗಿ ಮಾಹಿತಿ ಈಗ ನೆಕ್ಸ್ಟ್ ಬರ್ತಕ್ಕಂಥ PYQಗಳಲ್ಲಿ ಬರ್ತವೆ. ಈ ಸ್ಲೈಡು ಎರಡಲ್ಲೆಲ್ಲ ಸಿಗ್ತಾ ಹೋಗ್ತವೆ. ಎಷ್ಟು ಒಂದೊಂದು ಲೈನು ಆ್ಯಡ್ ಮಾಡಿಕೊಂಡ್ರೆ ಒಂದು 5-6 ಪಾಯಿಂಟ್ಸ್ ಆಗ್ತವೆ. ಅಷ್ಟಾದರೆ ಸಾಕು, ಆನ್ಸರ್ ಮಾಡ್ಬೋದು. ಸೊ ಈ ಕೆಳಕಂಡು ಯಾವ ಬುಕ್ನಲ್ಲಿ ಐಡಿಯಾಸ್ ಆಫ್ ನಾನ್ ವೈಲೆನ್ಸ್, ಅಹಿಂಸೆ, ಸತ್ಯಾಗ್ರಹ ಮತ್ತು ಸ್ವದೇಶಿ ಗಾಂಧೀಜಿಯವರಿಂದ ಎಕ್ಸ್ಪ್ರೆಸ್ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಬಂದು, ನಾವು ಮಾತಾಡ್ತಾ ಇರೋದು ಹಿಂದ್ ಸ್ವರಾಜ್ ಆಗಿರೋದ್ರಿಂದ ಇದಕ್ಕೆ ಉತ್ತರ ಬಂದು ಹಿಂದ್ ಸ್ವರಾಜ್ 44ಕ್ಕೆ. ಆಯಿತಾ? ನೆಕ್ಸ್ಟ್ ಎರಡನೇ ಕ್ವಶನು, ದಿ ಹಿಂದ್ ಸ್ವರಾಜ್ ವಾಸ್ ರಿಟನ್ ಬೈ ಗಾಂಧೀಜಿ. ನೋಡಿ ಯಾವ್ಯಾವ ಥರ ಒಂದೇ ಟಾಪಿಕ್ಕು. ಹಿಂದ್ ಸ್ವರಾಜ್ ಬುಕ್ಕನ್ನು ಗಾಂಧೀಜಿಯವರು ಬರೆದ್ರು. ಅದು ಈ ಟಾಪಿಕ್ಕು ಯಾವ ಬುಕ್ಕಲ್ಲಿ ಬರೆದ್ರು, ಇದನ್ನು ಯಾವಾಗ ಬರೆದ್ರು ಅಂತ ಕೇಳಿರೋ ಕ್ವಶನ್ ಇದು. ಯಾವ ಟೈಮ್ನಲ್ಲಿ ಕೇಳಿರೋದು ನೋಡಿ, ಯಾವ್ಯಾವ ಥರ ಕ್ವಶನ್ ಬರ್ತವೆ ಎಕ್ಸಾಮಲ್ಲಿ ಅಂತ. ಅಂದರೆ ವೈಲ್ ಆನ್ ವಯೇಜ್ ಫ್ರಮ್ ಇಂಗ್ಲೆಂಡ್ ಟು ಇಂಡಿಯಾನ, ಇಂಗ್ಲೆಂಡಿಂದ ಇಂಡಿಯಾಗೆ ಬರ್ತಕ್ಕಂಥ ಸಂದರ್ಭದಲ್ಲ. ನೆಕ್ಸ್ಟ್ ವೈಲ್ ರಿಸೈಡಿಂಗ್ ಇನ್ ಸಬರಮತಿ ಆಶ್ರಮದಲ್ಲಿ ವಾಸ ಇದ್ದಾಗಲ. ವೈಲ್ ಆನ್ ವಯೇಜ್ ಫ್ರಮ್ ಇಂಗ್ಲೆಂಡ್ ಟು ಸೌತ್ ಆಫ್ರಿಕಾ. ನೋಡಿ ಇವೆರಡು ಕ್ಲೋಸ್ ಇದೆ, ಹೌದಾ? ಈ ಥರನೇ ಗೆಸ್ ಮಾಡ್ಬೋದು. ನೆಕ್ಸ್ಟ್ ವೈಲ್ ಲೀಡಿಂಗ್ ಟು ಚಂಪಾರಣ ಸತ್ಯಾಗ್ರಹಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಂತ ನನಗನ್ಸಿದ ಪ್ರಕಾರ ಇವೆರಡು ಕ್ಲೋಸ್ ಇದೆ ನೋಡಿ. ಯಾಕಂದರೆ ವಯೇಜು, ಇಲ್ಲೂ ಕೂಡ ವಯೇಜು. ಸೊ ಈ ಥರನೂ ಸ್ವಲ್ಪ ಗೆಸ್ ಮಾಡ್ಬೋದು. ಏನೂ ಗೊತ್ತಿಲ್ಲ ಅಂದಾಗ ಸುಮ್ಮನೆ ಈ ಥರ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಯಾವಾಗಲೂ ರೈಟ್ ಆಗಲ್ಲ, ಬಟ್ ಏನೋ ಒಂದು ಆಪ್ಷನ್ ತೊಗೋಬೋದು, ರಿಸ್ಕ್ ತೊಗೋಬೋದು ಅಂತ. ಇವೆರಡು ಕ್ಲೋಸ್ ಇದ್ದಾವೆ, ಹೌದಾ? ಈಗ ಉತ್ತರ ಯಾವುದು ಎಕ್ಸಾಕ್ಟಾಗಿ ಎರಡನೇದಕ್ಕೆ ಅಂದರೆ ಇದು ಕರೆಕ್ಟ್ ಉತ್ತರ. ವೈಲ್ ಆನ್ ವಯೇಜ್ ಫ್ರಮ್ ಇಂಗ್ಲೆಂಡ್ ಟು ಸೌತ್ ಆಫ್ರಿಕಾ. ಇಂಗ್ಲೆಂಡಿಂದ ಸೌತ್ ಆಫ್ರಿಕಾಕ್ಕೆ ನೌಕಾಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬುಕ್ಕನ್ನು ಬರೆದ್ರಂತೆ ಗಾಂಧೀಜಿ. ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಹಿಂದ್ ಸ್ವರಾಜ್ ಅನ್ನೋ ಬುಕ್ ಹತ್ರ ಬಂದಾಗ ಈ ಬುಕ್ಕಲ್ಲಿ ಈ ಒಂದು ಪಾಯಿಂಟ್ಸ್ ಇತ್ತು ಅಂತ ಬರ್ಕೊಳ್ಳಿ. ಯಾವ ಟೈಮಲ್ಲಿ ಬರೆದ್ರು ಇದೊಂದು ಪಾಯಿಂಟ್ ಬರ್ಕೊಳ್ಳಿ. ಇವೆಲ್ಲ ಕ್ವಶನ್ ಆಗಿರೋದ್ರಿಂದ ಇವು ನಾವು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು ಇವು. ನೆಕ್ಸ್ಟು ಮ್ಯಾಥ್ಯೂ ಫಾಲೋಯಿಂಗು. ಒಂದು ಹಿಂದ್ ಸ್ವರಾಜು, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ಎಸ್, ಎಲ್ಲಿ ನಿಮ್ಗೆ ಈಗಷ್ಟೇ ಹೇಳಿದೆ ಫಸ್ಟು ಸ್ಟಾರ್ಟಿಂಗಲ್ಲಿ. ಒಂದು ಸೆಕೆಂಡು. ನೋಡಿ, ರಮೇಶ್ RC ದತ್ತನ್ ಬಗ್ಗೆ ಹೇಳ್ತಕ್ಕಂಥವಾಗ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ ದಿ ವಿಕ್ಟೋರಿಯನ್ ಏಜ್ ಅಂತ ಈ ಬುಕ್ ಬಗ್ಗೆ ಕ್ವಶನ್ ಆಗಿದೆ. ಇದೇ ಕ್ವಶನ್ ಅದು. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ. ನೆಕ್ಸ್ಟು ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು ಗೊತ್ತಿಲ್ಲ ನನಗೆ. ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಗೊತ್ತು. ಸೊ ಇದು ಕೂಡ ಗೊತ್ತಿಲ್ಲ, ಯಾಕಂದರೆ ಆ ಕ್ವಶನ್ ನೋಡಿಲ್ಲ ಅಂದರೆ ಇದು ಕೂಡ ಗೊತ್ತಿರಲಿಲ್ಲ ನನಗೆ ಗೊತ್ತಿರೋದು ಎರಡು. ಹಿಂದ್ ಸ್ವರಾಜ್ ಒಂದು, ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಸರ್ ವಿಶ್ವೇಶ್ವರಯ್ಯ ಗೊತ್ತಿದೆ. ಹಿಂದ್ ಸ್ವರಾಜು MK ಗಾಂಧಿ ಗೊತ್ತಿದೆ. ಸೊ 1ಗೆ B ಅಂದರೆ 1ಗೆ B, 1ಗೆ A ಇದೆ, 1ಗೆ A ಇದೆ, ಆಗಲ್ಲ. 1ಗೆ C ಇದೆ, ಇದು D ಇದೆ, ಇಲ್ಲಿ B ಅಷ್ಟೇ ಇದೆ. ಸೊ ಒಂದು ಗೊತ್ತಿದ್ರೂ ಸಾಕು ಈ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಟಿಕ್ ಮಾಡೋದಕ್ಕೂ ಮುಂಚೆ
ಒಂದು ಸರಿ ಕ್ರಾಶ್ ಚೆಕ್ ಮಾಡ್ಕೊಳ್ಳೋಣ. 1ಗೆ ಬಿ ಆಯಿತು, ಇನ್ ಸ್ವರಾಜ್ಗೆ ಮಹಾತ್ಮ ಗಾಂಧಿ. ನೆಕ್ಸ್ಟು 2ಗೆ ಎ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ, ಆರ್ ಸಿ ದತ್ತ. ಓಕೆ. ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು. 3ಕ್ಕೆ ಡಿ, ಪಿ ಹೆಟ್ನೆ. ಇದೊಂದು ಗೊತ್ತೇ ಇಲ್ಲ ಬಿಡಿ ನನಗೆ ಅಂತ ಎಕ್ಸಾಮಲ್ಲಿ ಅಂದ್ಕೊಂಡ್ರು. ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು. ಪ್ಲ್ಯಾನ್ ಎಕನಾಮಿ ಫಾರ್ ಇಂಡಿಯಾ ಬಂದು ಸರ್ ಎಂ ವಿಶ್ವೇಶ್ವರಯ್ಯ. ಇದು ಓದಿದ್ದೀವಿ, ಕೇಳಿದ್ದಾರೆ ಕೂಡ. ಕ್ಲಿಯರ್ ಆಯಿತಾ? ಆ್ಯಕ್ಚುಲಿ ಒಂದು ದಿವಸ ಬರೆಯೋರು ಭಾಳ ಈಸಿ. ಅಂದರೆ ಕೆಲವು ಒಂದೊಂದು ಪ್ರಶ್ನೆಯಲ್ಲಿ ಮಾತ್ರ ಡಿಫಿಕಲ್ಟಿ ಆಗ್ತವೆ. ಬಟ್ ಆಲ್ಮೋಸ್ಟ್ 70-80% ನಾವು ಆನ್ಸರ್ ಮಾಡ್ಬೋದು. 1-2 ಆಪ್ಷನ್ ಗೊತ್ತಿದ್ರು ಕೂಡ ನಾವು ಆನ್ಸರ್ ಮಾಡ್ಕೊಂಬರ್ಬೋದು. ನೆಕ್ಸ್ಟು 118ನೇದು, ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ದಿ ಆಥರ್ ಆಫ್ ದಿ ಇನ್ ಸ್ವರಾಜ್. ಮತ್ತು ಅದೇ ಕ್ವಶನ್, ಇನ್ ಸ್ವರಾಜ್ ಬುಕ್ ಬರೆದವ್ರು ಯಾರು? ಹೌದಾ, ನೋಡಿ ಎಷ್ಟು ಸರಿ ಕ್ವಶನ್. ಯಾಕಂದರೆ ಮಲ್ಟಿಪಲ್ ನೀವು ಅನ್ಕೋಬೋದು ಯಾಕೆ ಕೇಳಿರೋ ಅದೇ ಕ್ವಶನ್ನೇ ಹಾಕಿದ್ದಾನೆ ಅಂದರೆ, ಅದು ಏನು ಹೇಳ್ಬೇಕು ನಿಮಗೆ, ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಅಂಥೇಳಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳಿವು. ಆದರೂ ಹಾಕಿದ್ದೀನಿ ಅಂದರೆ ಎಷ್ಟು ಸರಿ ಕೇಳಿದ್ದಾರೆ, ಅದ್ರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗ್ತಾ ಹೋಗಬೇಕು. ನೆಕ್ಸ್ಟ್ 25, ದಿ ಸೋಷಿಯಲ್ ಐಡಿಯಾಸ್ ಆಫ್ ಮಹಾತ್ಮ ಗಾಂಧಿ ಅವರ್ ಫಸ್ಟ್ ಪುಟ್ 14. ಯಾವುದರಲ್ಲಿ? ಸೋಷಿಯಲ್ ಐಡಿಯಲ್, ಸಾಮಾಜಿಕ ಮೌಲ್ಯಗಳ ಕುರಿತಾಗಿ ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವ ಬುಕ್ನಲ್ಲಿ ಪ್ರಸ್ತುತಪಡಿಸ್ತಾರೆ ಅಂತ. ಇದಕ್ಕೂ ಉತ್ತರ ಇನ್ ಸ್ವರಾಜ್. ಹೌದಾ? ನೆಕ್ಸ್ಟ್ ನೋಡೋಣ. ಕ್ಲಿಯರ್ ಆಯಿತು. ಈಗ 9ನೇದು ಲಿಸ್ಟು. ಅಗೇನು ಲಿಸ್ಟ್ 1, ಲಿಸ್ಟ್ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಬೇಕಾದ್ರೆ ಇಲ್ಲಿ ಬರೀರಿ ಅಂದರೆ ಬರೀತೀನಿ ನಾನು, ಬರೀಲ್ಲ. ಈ ಕಡೆ ಲಿಸ್ಟ್ 1 ಇದೆ, ಸೊ ಇಲ್ಲಿ ಲಿಸ್ಟ್ 2 ಇದೆ. ಇದು UPSC ಪೇಪರು. ಸೊ ಫಸ್ಟು ಎ ಇಂದು ಸ್ವರಾಜ್ ಇದು, ಹೌದಾ? ನೆಕ್ಸ್ಟು ಬಿ, ಇಂಡಿಯನ್ ಸ್ಟ್ರಗಲ್ ಅಂತ. ಇದು ಇಂಡಿಯನ್ ಸ್ಟ್ರಗಲ್ಲು. ಸಿ, ಆಟೋ ಬಯೋಗ್ರಾಫಿಕಲ್ ರೈಟಿಂಗ್ಸ್ ಅಂತ. ನೆಕ್ಸ್ಟು ಬಂದು ಡಿ ಬಂದು ಎ ನೇಷನ್ ಇನ್ ಮೇಕಿಂಗ್. ಲಿಸ್ಟ್ 2ನಲ್ಲಿ ಓಕೆ 1 ಈ ಕಡೆ ಬರಬೇಕು, ಇರಲಿ ನಡೆಯುತ್ತೆ. 1 ಬಂದು ಈ ಕಡೆ ಸುರೇಂದ್ರನಾಥ್ ಬ್ಯಾನರ್ಜಿ. ಎರಡು ಬಂದು MK ಗಾಂಧಿ. 3 ಸುಭಾಷ್ ಚಂದ್ರ ಬೋಸ್. 4 ಲಾಲಾ ಲಜಪತ್ ರಾಯ್. ಹೌದಾ? ಆನ್ಸರ್ ಮಾಡ್ತಾ ಹೋಗಿ. ಆನ್ಸರ್ ಇಲ್ಲೇ ಕೊಟ್ಟಿದೆ ಆಲ್ರೆಡಿ. ಡಿ, ಎಕ್ಸಾಮಲ್ಲಿ ಕೊಟ್ಟಿರಲ್ಲ. ಏನಿಲ್ಲಿ MK ಗಾಂಧಿ, ಇನ್ ಸ್ವರಾಜ್ ಗೊತ್ತು ನನಗೆ. ಅಂದರೆ 2ಗೆ ಆ್ಯಕ್ಚುಲಿ ಲಿಸ್ಟು ಈ ಕಡೆ ಬರಬೇಕಿತ್ತು, ಬರುವಾಗ ಇದಾಯಿತು. ಬಟ್ ಇಲ್ಲಿ ನೋಡ್ಕೊಳ್ಳಿ, 2ಗೆ ಎ, 2ಗೆ ಎ, 2ಗೆ ಡಿ, 2ಗೆ ಎ ಅಂದಮೇಲೆ ನನಗೆ 2 ಆಪ್ಷನ್ ತೆಗಿತೀನಿ ನಾನು. ಯಾಕಂದರೆ 2ಗೆ ಡಿ ಇರೋದು ಆಗೋಲ್ಲ, ಮತ್ತು 2ಗೆ ಡಿ ಇರೋದು ಆಗಲ್ಲ. ಈಗ ಎಷ್ಟಕ್ಕೆ ಬಂದೆ? 50-50ಗೆ ಬಂದಿದ್ದೀನಿ, ಹೌದಾ? 2ಗೆ ಎ ಆಗಿದೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ ನೋಡೋಣ. ಇಂಡಿಯನ್ ಸ್ಟ್ರಗಲ್ಲು, ಎ ನೇಷನ್ ಇನ್ ಮೇಕಿಂಗು. 1 ಯಾವುದಕ್ಕೆ ಬರುತ್ತೆ ಗೆಸ್ ಮಾಡ್ಬೋದಾ? ಅಥವಾ ಇಂಡಿಯನ್ ಸ್ಟ್ರಗಲ್ ಯಾವುದಕ್ಕೆ? ಎಸ್, 3, ಹೌದಾ? ಇದು ಸ್ವಲ್ಪ ಗೊತ್ತಾಗುತ್ತೆ. ಸುಭಾಷ್ ಚಂದ್ರ ಬೋಸ್. ಇಂಡಿಯನ್ ಸ್ಟ್ರಗಲ್ ಅಂತ ಬರೆದವರು ಸುಭಾಷ್ ಚಂದ್ರ ಬೋಸ್. 2 ಗೊತ್ತಿದ್ರು 1 ಗೊತ್ತಿದ್ರೆ ಮಾಡ್ಬೋದು, ಬಟ್ ಇದರಲ್ಲಿ 2 ಗೊತ್ತಿದ್ರೆ ಕ್ಲಿಯರಾಗಿ ಮಾಡ್ಬೋದು. ಡಿಗೆ 2 ಅಂತವ್ರೆ, ಡಿಗೆ 1ಗೆ ಡಿ. ಸುರೇಂದ್ರನಾಥ್ ಬ್ಯಾನರ್ಜಿ ಬಂದು ಎ ನೇಷನ್ ಇನ್ ಮೇಕಿಂಗು. ನೆಕ್ಸ್ಟ್ ಉಳಿದಿದ್ದು ಯಾವುದು? ಆಟೋಬಯೋಗ್ರಫಿಕಲ್ ಬಂದು ಲಾಲಾ ಲಜಪತ್ ರಾಯ್. ಈ ಪಾಯಿಂಟ್ಸ್ಗಳನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಹ್ಯಾಂಡ್ ಬುಕ್ಕಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ಬೇಕು ಇವನ್ನ. ಇನ್ ಸ್ವರಾಜಿಗೆ ಆಲ್ರೆಡಿ ಗೊತ್ತಾಗಿದೆ. ಇಂಡಿಯನ್ ಸ್ಟ್ರಗಲ್ಲು ಈ ಹಿಂದೆ ಎಲ್ಲ ನೋಡಿದರೆ ಅದನ್ನು ನೋಟ್ ಮಾಡ್ಕೊಂಡಿರ್ತೀರ, ಮಾಡ್ಕೊಳ್ಳಿ. ಜೊತೆಗೆ ಈ 1-2
ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ 2 ಹೊಸ್ದಾಗಿ ಬಂದವಲ್ಲ, ಇವನ್ನ ಅಲ್ಲೇ ಸ್ವಲ್ಪ ಸೈಡಲ್ಲಿ ಸ್ಪೇಸ್ ಬಿಟ್ಕೋಬೇಕು. ಯಾವಾಗ ಹಿಂಗೊಂದು ನೋಟ್ಬುಕ್ ಇದೆ ಅಂದಮೇಲೆ ಒಂದಿಷ್ಟು ಜಾಗನ ನೀವು ಖಾಲಿ ಬಿಟ್ಬಿಟ್ಟಿದ್ರೆ ಇಲ್ಲಿ ನೋಟ್ ಮಾಡ್ಕೊತ ಹೋಗಿ. ಯಾವುದಾದ್ರೂ ಮುಂದೆ ಫ್ಯೂಚರಲ್ಲಿ ಓದುವಾಗ ಈ ಒಂದು ಟಾಪಿಕ್ ಮೇಲೆ ಕ್ವೆಶನ್ ಬಂದಾಗ ಅಥವಾ ಏನೋ ಒಂದು ಪಾಯಿಂಟ್ಸ್ ಆ್ಯಡ್ ಹಾಕಬೇಕು, ಈ ಥರ PYQ ನೋಡಿದಾಗ ಇಲ್ಲಿ ನೋಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ಅಲ್ಲೇ ಸಿಗುತ್ತೆ ಓದುವಾಗ. ಇಲ್ಲಿ ಜಾಗ ಬಿಟ್ಟಿಲ್ಲ ಅಂದರೆ ಮುಂದೆ ಎಲ್ಲೋ ಓದುವಾಗ ಇನ್ನೊಂದು ಪೇಜಲ್ಲಿ ಎಲ್ಲೋ ಬರ್ಕೊಂಡು ಅದು ನೋಡ್ಕೋದೆ ಒಂದು ದೊಡ್ಡ ಕೆಲಸ ಆಗೋಯ್ತದೆ. ಆಯಿತಾ? ಕ್ಲಿಯರ್ ಆಯಿತು ಅಂದ್ಕೊತೀನಿ. ಮುಂದೆ ಹೋಗೋಣ. ನೆಕ್ಸ್ಟು ಗಾಂಧೀಜೀಸ್ ಐಡಿಯಾಲಜಿ ಬೆಸ್ಟ್ ಆರ್ಟಿಕ್ಯುಲೇಟೆಡ್ ಇನ್ ದಿ ಸೆಮಿನಾರ್ ವರ್ಕ್ ಹಿಂದ್ ಸ್ವರಾಜ್. ಯಾವಾಗ ಬರ್ತೀವಿ ಇದನ್ನು ನೋಡಿ, ಇದೊಂದು ಪಾಯಿಂಟ್ ಬಂತಿಲ್ಲಿ. ಇದು ಯಾವ ಉದ್ದೇಶಕ್ಕೆ ಹಾಕಿದ್ದೀನಿ, ಈ ಹಿಂದ್ ಸ್ವರಾಜ್ ಬಗ್ಗೆ ನಿಮ್ಗೊಂದು ಕಂಪ್ಲೀಟ್ ನೋಟ್ ಸಿಗಬೇಕಿಲ್ಲಿ. ಹೌದಾ? ಕಂಪ್ಲೀಟ್ ನೋಟ್ ಸಿಗುತ್ತೆ, ಅದೊಂದೊಂದು ಆ್ಯಡ್ ಮಾಡ್ಕೊಂಬಿಡಿ. 1909 ಬರೀತಾರೆ. ಸೊ ಉತ್ತರಗಳು ಓದೋದಕ್ಕಿಂತ ಮುಂಚೆ ಒಂದ್ಸರಿ ನೋಡ್ಕೊಳ್ಳಿ ಕರೆಕ್ಟ್ ಯಾವುದು ಅಂತ ಕೇಳಿದ್ದಾನೆ. ಹೌದಾ? ಇದಕ್ಕೆ ಉತ್ತರ ಬಂದು ಎಲ್ಲವೂ ಕರೆಕ್ಟೇ. ಏನು, ಏನ್ಸಿಯಂಟ್ ಇಂಡಿಯನ್ ಸಿವಿಲೈಸೇಷನ್ ಆ್ಯಡ್ ಇಮ್ಮೆನ್ಸ್ ಅಸಿಮಿಲೇಟಿವ್ ಪವರ್ ಆಫ್ ಅಬ್ಸಾರ್ಬಿಂಗ್ ದಿ ಫಾರಿನರ್ಸ್ ಹೂ ಮೇಡ್ ಇಂಡಿಯಾ ದೇರ್ ಹೋಮ್. ಇದು ಕೂಡ ಕರೆಕ್ಟು. ಇಂಡಸ್ಟ್ರಿಯಲ್ ಕ್ಯಾಪಿಟಲಿಸಮ್ ಹ್ಯಾಡ್ ಎ ಡಿಟರ್ಮೆಂಟಲ್ ಇಂಪ್ಯಾಕ್ಟ್ ಆನ್ ದಿ ಹ್ಯೂಮನ್ ಸಿವಿಲೈಸೇಷನ್. ಇದು ಕೂಡ ಕರೆಕ್ಟು. ಪಾರ್ಲಿಮೆಂಟರಿ ಡೆಮೋಕ್ರಸಿ ಡಿಡ್ ನಾಟ್ ರಿಫ್ಲೆಕ್ಟ್ ದಿ ಜನರಲ್ ವಿಲ್ ಆಫ್ ದಿ ಪೀಪಲ್ ಬಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್. ಇದು ಕೂಡ ಕರೆಕ್ಟ್. ಇವೆಲ್ಲ ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡ್ರೆ ಒಂದು ಕಂಪ್ಲೀಟ್ ನೋಟ್ಸ್ ಆಗುತ್ತೆ. ನೆಕ್ಸ್ಟ್ 134 ಹೂ ಅಮಂಗ್ ದಿ ಫಾಲೋಯಿಂಗ್ ಹ್ಯಾಡ್ ಆಥರ್ಡ್ ದಿ ಬುಕ್ ಹಿಂದ್ ಸ್ವರಾಜ್. ಮತ್ತೊಂದು ಸರಿ 2ನೇ ಸರಿನೋ 3ನೇ ಸರಿನೋ ಬಂದಿದೆ ಇದು ಆಲ್ರೆಡಿ. ಹೌದಾ? ಯಾಕೆ ಆ್ಯಡ್ ಮಾಡಿದ್ದೀನಿ, ಎಷ್ಟು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಹಿಂದ್ ಸ್ವರಾಜ್ ಬುಕ್ಕು ಮಹಾತ್ಮ ಗಾಂಧಿ. ಹೌದಾ? ಇದು ಬೇರೆ ಪೇಪರಲ್ಲಿ ಕೇಳಿರೋದು. ನೆಕ್ಸ್ಟ್ 80ನೇದು ಹಿಂದ್ ಸ್ವರಾಜ್. ಇದು UPSC ಪೇಪರು. ಹಿಂದ್ ಸ್ವರಾಜ್ ಮಹಾತ್ಮ ಗಾಂಧಿ ವಾಸ್ ಕ್ರಿಟಿಕಲ್ ಆನ್ ರೈಲ್ವೇಸ್ ಬಿಕಾಸ್ ನೋಡಿ ಇಲ್ಲೊಂದು ಪಾಯಿಂಟ್ ಬಂತು. ಹಿಂದ್ ಸ್ವರಾಜ್ ಬುಕ್ನಲ್ಲಿ ಮಹಾತ್ಮ ಗಾಂಧಿ ಕ್ರಿಟಿಕಲ್ ರೈಲ್ವೇಸ್ ಅಂದರೆ ರೈಲ್ವೆ ಬಗ್ಗೆ ಅವರು ಸಮಾಧಾನ ವ್ಯಕ್ತಪಡಿಸಿಲ್ಲ. ಯಾಕೆ ವ್ಯಕ್ತಪಡಿಸಿಲ್ಲ ಅನ್ನೋದೇ ಕ್ವಶನ್. ಕರೆಕ್ಟ್ ಆನ್ಸರ್ ಗುರ್ತು ಮಾಡಿ ಅಂತ ಕೇಳಿದ್ದಾರೆ. ಆಪ್ಷನ್ ಓದ್ತಾ ಹೋಗಿ. ನೆಕ್ಸ್ಟು ಯಾಕೆ ಅವ್ರು ಹೇಳಿರೋದೇನು, ಕ್ಯಾರಿಯರ್ಸ್ ಆಫ್ ಪ್ಲೇಗ್ ಜಮ್ಸ್. ಪ್ಲೇಗ್ ಕಾಯಿಲೆ ಸೋಂಕನ್ನು ಈ ರೈಲ್ವೆ ಹರಡ್ತಾವ ನೋಡೋಣ. ಹೇಳ್ಬಿಡ್ತೀನಿ, ಇದು ಉತ್ತರ ಕರೆಕ್ಟ್. ಇದು ಗಾಂಧೀಜಿಯವರು ಆತಂಕ ಅಥವಾ ಭಯ ವ್ಯಕ್ತಪಡಿಸಿದ್ದು ಇದು ಒಂದು ಕಾರಣಕ್ಕೆ. ರೈಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ, ಅಂದರೆ ಕ್ಯಾರಿ ಓಡಾಡುತ್ತೆ. ಆ ಸಂದರ್ಭದಲ್ಲಿ ಜನ ಓಡಾಡ್ತಾರೆ. ಹೌದಾ? ಜನ ಓಡಾಡಿದಾಗ ಅದು ಪ್ಲೇಗು, ಈ ಸಾಂಕ್ರಾಮಿಕ ರೋಗಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕ್ಯಾರಿ ಮಾಡುತ್ತೆ ಅನ್ನೋದು ಅವ್ರದ್ದೊಂದು ಭಯ ಅಥವಾ ಆತಂಕ. ನೆಕ್ಸ್ಟು 2ನೇದು ಇನ್ಸ್ಟ್ರೂಮೆಂಟ್ಸ್ ಫಾರ್ ಫ್ರೀಕ್ವೆನ್ಸಿ ಆಫ್ ಫೆಮೈನ್ಸ್ ಅಂದರೆ ಈ ಬರಗಾಲ, ಈ ಥರದ್ದು ಕ್ಷಾಮ. ಏನು, ರೈಲ್ವೆ ಇರೋದ್ರಿಂದ ಏನು ಮಾಡ್ತಾರೆ, ಗೂಡ್ಸ್ ಅಥವಾ ಆಹಾರ ಧಾನ್ಯಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವೇಗವಾಗಿ ಸಾಗಿಸ್ತಾರೆ. ಹೌದಾ? ಬೇಗ ಇನ್ಸ್ಟೆಂಟ್ ಲಾಜಿಸ್ಟಿಕ್ಸ್ ಅಂತೀವಿ. ಬೇಗ ಕ್ಯಾರಿ ಮಾಡ್ಬೋದು. ಕ್ಯಾರಿ ಮಾಡಿದಾಗ ಏನಾಗ್ತದೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಸಾಗಿಸ್ಬಿಡ್ಬೋದು. ಇದರಿಂದ ಏನಾಗ್ತವೆ, ಕೆಲವು ಪ್ರದೇಶದಲ್ಲಿ ಅಥವಾ ಎಲ್ಲಿಂದ ತೊಗೊಂಡೋಗ್ತಾರೆ ಆ ಪ್ರದೇಶದಲ್ಲಿ ಧಾನ್ಯಗಳ ಕೊರತೆ ಉಂಟಾಗ್ಬೋದು. ಸೊ ಇದರಿಂದ ಏನಾಗ್ತದೆ, ಕ್ಷಾಮ ಬರುತ್ತೆ ಅಂತ ಗಾಂಧೀಜಿಯವರು ಈ ಬುಕ್ಕಲ್ಲಿ ಹೇಳ್ತಾ ಇರ್ತದೆ. 2ನೇದು ಇದು ಕೂಡ ಕರೆಕ್ಟು. 3ನೇದು ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಟಿಂಗ್ ದಿ ಕ್ಲಾಸ್ ಡಿವಿಷನ್ ಇನ್ ದಿ ಸೊಸೈಟಿ. ಎಸ್, ಅಂದ್ರೇನು, ರೈಲ್ವೆ ಬರೋದ್ರಿಂದ ನಮ್ಮ ಸಮಾಜದಲ್ಲಿ ಒಂದು ಮೇಲು ಕೀಳು, ನೀನು ಅಪ್ಪರ್ ಕ್ಲಾಸು, ನೀನು ಲೋಯರ್ ಕ್ಲಾಸು, ನೀನು ಬಡವ, ನೀನು ಶ್ರೀಮಂತ, ಈ ಒಂದು ಡಿವಿಷನ್, ಈ ಒಂದು ಕ್ಲಾಸು ಕ್ರಿಯೇಟ್ ಆಗ್ತದೆ. ಅಂದರೆ ಇವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದರು ಇಲ್ಲಿ ಸೌತ್ ಆಫ್ರಿಕಾದಲ್ಲಿ. ಅದು ಕೂಡ ಇದೊಂದು ರೀಸನ್. ನೆಕ್ಸ್ಟ್ ಬಂದು 4ನೇದು ಆಕ್ಸಿಡೆಂಟ್ ಪ್ರೋನ್. ಇದನ್ನೇನು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇದಕ್ಕೆ ಉತ್ತರ ಬಂದು 1, 2, 3. ಸೊ ಇದೊಂದು ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಹಿಂದ್ ಸ್ವರಾಜ್ ಬುಕ್ಕಲ್ಲಿ ಈ ಒಂದು ಪಾಯಿಂಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ 102 ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಪ್ರೊವೈಡ್ಸ್ ಎ ಕ್ರಿಟಿಕಲ್ ಆನ್ ದಿ ಮಾಡರ್ನ್ ಮಷಿನ್ ಓರಿಯೆಂಟೆಡ್ ಸಿವಿಲೈಸೇಷನ್. ಈ ಕೆಳಕಂಡ ಯಾವ ಮಹಾತ್ಮ ಗಾಂಧಿ ಯಾವ ಒಂದು ಬುಕ್ನಲ್ಲಿ ಕ್ರಿಟಿಕ್ ಯಾವುದ್ರ ಮೇಲೆ, ಮಾಡರ್ನ್ ಮೆಷಿನ್ ಓರಿಯೆಂಟೆಡ್ ಸಿವಿಲೈಸೇಷನ್ ಮೇಲೆ. ಉತ್ತರ ಹಿಂದ್ ಸ್ವರಾಜ್. ಇವೆಲ್ಲ ಕ್ವಶನ್ ಮಾಡ್ಕೊಂಡು ಒಂದು ನೋಟ್ಸ್ ಮಾಡ್ಕೋತಿರಲ್ಲ, ಆ ನೋಟ್ಸ್ ಓದಿದಾಗ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಬಂದ್ಬಿಡುತ್ತೆ ಹಿಂದ್ ಸ್ವರಾಜ್ ಬುಕ್ ಏನು ಅಂತ. ನೆಕ್ಸ್ಟು 143 ಮಹಾತ್ಮ ಗಾಂಧೀಸ್ ಹಿಂದ್ ಸ್ವರಾಜ್ ಈಸ್ ಎಸೆನ್ಷಿಯಲಿ. ಮಹಾತ್ಮ ಗಾಂಧಿಯವರ ಹಿಂದ್ ಸ್ವರಾಜ್ ಬುಕ್ಕು ಈಸ್ ಎಸೆನ್ಷಿಯಲಿ ಏನು, ಎ ಕ್ರಿಟಿಕ್ ಆಫ್ ದಿ ವೆಸ್ಟರ್ನ್ ಮಾಡರ್ನಿಟಿನ, an outline of his philosophy of Satyagrahana, an invocation to Indians to free themselves from British, blueprint of Gram Swaraj.
ಇಷ್ಟು ಕ್ವಶನ್ಗಳು ನೋಡ್ತಾ ಬಂದಾಗ ನಿಮ್ಗೊಂದು ಗೊತ್ತಾಗ್ತದೆ ವೆಸ್ಟರ್ನ್ ಪಾಶ್ಚಿಮಾತ್ಯೀಕರಣದ ವಿರುದ್ಧವಾಗಿದ್ದವರು ಇವರು ಅಂತ. ಅಂದರೆ ಈ ಬುಕ್ನಲ್ಲಿ ಕ್ರಿಟಿಕ್. ಕ್ಲಿಯರಾ? 143ಕ್ಕೆ ಎ. ತುಂಬ ಕ್ವಶನ್ ಇದ್ದಾವೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕ್ವಶನ್ಗಳನ್ನ ರೆಡ್ಯೂಸ್ ಮಾಡಿದ್ದೀನಿ. ಜಾಸ್ತಿ ಕ್ವಶನ್ ಆದರೆ ಬೋರ್ ಆಗ್ಬಿಡುತ್ತೆ. 72 ಹೂ ಹ್ಯಾಸ್ ರಿಟನ್ ದಿ ಹಿಂದ್ ಸ್ವರಾಜ್. ಮತ್ತೆ ಬಂತು ಮಹಾತ್ಮ ಗಾಂಧಿ. ಹೌದಾ? ನೆಕ್ಸ್ಟ್ ಹೂ ರೋಟ್ ದಿ ಬುಕ್ ಹಿಂದ್ ಸ್ವರಾಜ್. ನೋಡಿ, ಇದೊಂದು ಪೇಪರಲ್ಲಿ ಕೇಳಿದ್ದಾರೆ. ಇದು ಬೇರೆ PSC ಪೇಪರ್ ಇದು. ಹೌದಾ? ಬೇರೆ PSC ಪೇಪರಲ್ಲಿ ಕೇಳಿದ್ದಾರೆ, ಬೇರೆ ಬೇರೆ ಕ್ವಶನ್ನು, ಬಟ್ಟು ಒಂದೇ. ಹೂ ರೋಟ್ ದಿ ಬುಕ್ ಹಿಂದ್ ಸ್ವರಾಜ್ ನೋಡಿದ್ದೀವಿ. ಮಹಾತ್ಮ ಗಾಂಧಿ. ಇದೊಂದು ಡಿಫ್ರೆಂಟ್ ಕ್ವಶನ್ ಇದು. ಪವರ್ ಈಸ್ ಎವ್ರಿವೇರ್ ಬಿಕಾಸ್ ಇಟ್ ಕಮ್ಸ್ ಫ್ರಮ್ ಎವ್ರಿವೇರ್. ಇದನ್ನ ಹೇಳಿದವ್ರು ಯಾರು ಅಂತ. ಇದು ಆ್ಯಕ್ಚುಲಿ ಇದು KPSC ಕೇಳಿರೋ ಕ್ವಶನ್ ಇದು. ಹೌದಾ? ಅದು ಕ್ವಶನ್ ಪೇಪರ್ ಕೂಡ ಆ್ಯಡ್ ಮಾಡಿಲ್ಲ. KPSC ಕೇಳಿದ್ದಾರೆ ಈ ಕ್ವಶನನ್ನು. ಪವರ್ ಈಸ್ ಎವ್ರಿವೇರ್ ಬಿಕಾಸ್ ಇಟ್ ಕಮ್ಸ್ ಫ್ರಮ್ ಎವ್ರಿವೇರ್. ಇದಕ್ಕೆ ಉತ್ತರ ಫೌಕಾಲ್ಟ್. ಕ್ವಶನ್ಗೆ ಬಂದ್ಬಿಡಿ. ನೋಡಿ, ಇಲ್ಲೇ ಇದೆ ಪವರ್ ಅನ್ನೋದು. ಆ ಕ್ವಶನ್ ಓದ್ಕೊಂಡು ಬಂದಿದ್ರೆ ನಾವು ಅಟ್ಲೀಸ್ಟ್ ಗೆಸ್ ಮಾಡ್ಬೋದಾ ಮಹಾತ್ಮ ಗಾಂಧಿ. ಇದು ಸಿಂಪಲ್ ಇದೆ. ಹಾಗೆ ಇರೋದ್ರಿಂದ ನಾವು, ಯಾಕಂದರೆ ಹಿಂದ್ ಸ್ವರಾಜು ಮಹಾತ್ಮ ಗಾಂಧಿ ಅಂತ ಇರೋದು ಒಂದೇ. ಬಟ್ ಇನ್ನೊಂದೇನಾದರೂ ಅದೊಂದು ಆಪ್ಷನ್ನು ಸಾಲಲ್ಲ ಅಂದಾಗ, ಇವೆರಡು ನಮಗೆ ಗೊತ್ತೇ ಇಲ್ಲ ಅಂದಾಗ ಇದರಿಂದ ಸ್ವಲ್ಪ ಗೆಸ್ ಮಾಡ್ಬೋದು. ಯಾಕಂದರೆ ಇದು ಆಲ್ರೆಡಿ KPSCಲಿ ಕೇಳಿರೋ ಕ್ವಶನ್. ಪವರ್ ಆ್ಯಂಡ್ ನಾಲೆಡ್ಜು, ಮೈಕಲ್ ಫೌಕಾಲ್ಟ್. ಪವರ್ ಅನ್ನೋದು ಅಟ್ಲೀಸ್ಟ್ ಗೆಸ್ ಮಾಡೋದು ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ಏನು ಗೊತ್ತಾಗೋದು ಬೇಕಾಗಿಲ್ಲ. ಪವರ್ ಅನ್ನೋ ಒಂದು ಪದ ಇದೆ. ಸೊ ನಾನು PYQ ರಿವಿಷನ್ ಮಾಡುವಾಗ ಈ ಕ್ವಶನ್ ನೋಡಿದ್ದೀನಿ. ಪವರ್ ಈಸ್ ಎವ್ರಿವೇರ್ ಅನ್ನೋದು ಒಂದು ಪದ ಬಂತು. ಬರ್ದವ್ರು ಯಾರು? ಫೌಕಾಲ್ಟ್ ಅಂದಾಗ ಇಲ್ಲೊಂದು ಚಾನ್ಸಸ್ ಜಾಸ್ತಿ ಆಗ್ತದೆ ಆನ್ಸರ್ ಸರಿ ಉತ್ತರ ಮಾಡೋಕ್ಕೆ. ಕ್ಲಿಯರ್ ಆಯಿತಾ? 48ಕ್ಕೆ ಮೂರನೇದು ಆಪ್ಷನ್. ಹೌದಾ? ಸೊ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮಿಕ್ಕಿದ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಮುಗಿಯುತ್ತೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ತಪ್ಪಿದರೆ ಹೇಳಿ, ಕ್ಲಿಯರ್ ಮಾಡಿಕೊಂಡು ಮುಂದುವರೋಣ. ಓಕೆ, ಥ್ಯಾಂಕ್ ಯು.